ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ. ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜೈರಾಬಾದ್ ಪ್ರತಿ ವರ್ಷದಂತೆ ಶ್ರಾವಣ ಮಾಸ ಕಾರ್ಯಕ್ರಮದ 22ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಅಕ್ಕನ ಬಳಗದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ನಿನ್ನೆ ದಿನ ಭಕ್ತಿಯೋಗ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಿದ್ವಿ. ದೇವರು ನಿಜವಾಗ್ಲೂ ಭಕ್ತಿ ಕೊಲಿತಾನೆ ಬಿಟ್ಟರೆ ನಮ್ಮ ಯಾವ ಆಡಂಬರದ ಪೂಜೆಗಳಿಗೂ ದೇವರು ಒಲಿಯೋದಿಲ್ಲ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ. ದೇವರು ಎದಕ್ಕೆ ಒಲಿತಾನೆ ಅಂದರೆ ಭಕ್ತಿ ಒಲಿತಾನೆ. ದೇವರು ನಾದಪ್ರಿಯನೇ ಆಗಿದ್ದರೆ ಈ ಜಗತ್ತಿನಲ್ಲಿರೋ ಬರೀ ಗಾಯಕರಿಗೆ ದೇವರು ಒಲಿಬೇಕಾಗಿತ್ತು. ಆದರೆ ಇತಿಹಾಸದಲ್ಲಿ ನೋಡಿದರೆ ಹಾಗೇನು ಒಲಿದಿಲ್ಲ. ವೇದಪ್ರಿಯ ಶಿವ ಆಗಿದ್ದರೆ ಬರೀ ಪಂಡಿತರಿಗೆ ದೇವರು ಒಲಿಬೇಕಾಗಿತ್ತು. ಆದರೂ ಹಾಗೂ ಏನು ಆಗಿಲ್ಲ. ನಾದವ ಮಾಡಿದ ರಾವಣಂಗೆ, ಅವನು ಶರೀರದಲ್ಲಿರೋ ನರಗಳನ್ನೇ ವೀಣೆಯಾಗಿ ಮೀಂಟುತ್ತಿದ್ದಂತೆ ರಾವಣ. ಅಂಥ ರಾವಣನಿಗೇನಾಗಿತ್ತು? ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾನು ಅನ್ನೋ ಅಹಂಕಾರ ಬಂದಾಗ ಅದನ್ನು ಶಿವ ಚೂಟಾಗ್ತಾನೆ ಅಂತ ಪುರಾಣ ಕಥೆಗಳನ್ನು ಕೇಳ್ತೀವಿ. ಹಾಗಾಗಿ ದೇವರು ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಆ ಭಕ್ತಿ ಮಾಡುವಂಥದ್ರಲ್ಲೇನಿದೆ ಒಂಚೂರು ಅರ್ಥ ಇರಬೇಕು. ಭಕ್ತಿಯಲ್ಲೇನಿರಬೇಕು? ಅರ್ಥ ಇರಬೇಕು, ಜೀವಂತಿಕೆ ಇರಬೇಕು, ಅದರಲ್ಲಿ ಏನಾದರೂ ಒಂದಿಷ್ಟು ಸತ್ವ ಇರಬೇಕು. ಸುಮ್ಮನೆ ಅವ್ರು ಮಾಡ್ತಾರಂತ ಇವ್ರು ಮಾಡೋದು, ಒಂದು ಕುರಿ ತಲೆ ಕೆಳಗೆ ಹಾಕ್ಕೊಂಡು ಹೊಂಟ್ರೆ ಎಲ್ಲವೂ ಹಂಗಾಗಬಾರ್ದು. ಆ ರೀತಿ ಮಾಡೋದ್ರಿಂದ ನಮ್ಮ ಸಮಯ ಏನಾಗ್ತದೆ? ವ್ಯರ್ಥ ಆಗ್ತದೆ. ನಮ್ಮ ಭಕ್ತಿ ದೇವರಿಗೆ ಎಳ್ಳುಕಾಡಷ್ಟು ಮುಟ್ಟಿರೋದಿಲ್ಲ. ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದರೆ, ಈ ಸಮಾಜದಲ್ಲಿರ್ತಕ್ಕಂಥ ಇಂಥವನ್ನೆಲ್ಲನೂ ತೊಡೆದಾಕಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಿದರು. ಹೊಸ ಹೊಸ ಆವಿಷ್ಕಾರಗಳ ಮೂಲಕ, ಹೊಸ ಹೊಸ ಅನ್ವೇಷಣೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಇವೆಲ್ಲವೂ ತೆಗೆದಾಕಿ, ಸಮಾಜದಲ್ಲಿ ಸುಮ್ಮನೆ ಕೆಲಸಕ್ಕೆ ಬಾರದ ಆಚರಣೆಗಳನ್ನೇನು ಮಾಡ್ತಿದ್ವಿ, ನಿಜವಾದ ದೇವರಿಂದ ದೂರ ಇದ್ದು ಬರೀ ಮೇಲಿಂಥ ಮೂಢನಂಬಿಕೆ ಕಂದಾಚಾರಗಳನ್ನು ಮಾಡ್ತಾ ಹೋಗೋದು. ಬಸವಣ್ಣ ಕೊಟ್ಟಂಥ ಧರ್ಮ ಪ್ರಗತಿಪರ ಧರ್ಮ. ಧರ್ಮದ ಅಡಿಪಾಯ ನಂಬಿಕೆ. ಧರ್ಮದ ಅಡಿಪಾಯ ನಂಬಿಕೆ ಅದು ವಿಚಾರವಂತಿಕೆಯಿಂದ ಕೂಡಿರಬೇಕು ವಿನಃ ಅಜ್ಞಾನದಿಂದ ಕೂಡಿರಬಾರ್ದು. ಆ ನಂಬಿಕೆ ವಿಚಾರದಿಂದ ಕೂಡಿರಬೇಕು ವಿನಃ ಅಜ್ಞಾನದಿಂದ ಕೂಡಿರಬಾರ್ದು. ಅರ್ಥ ಜೀವಂತಿಕೆಯಿಂದ ನಮ್ಮ ನಂಬಿಕೆಗಳು ಕೂಡಿರಬೇಕು. ಭಕ್ತಿ, ಜ್ಞಾನ, ಕ್ರಿಯೆ ಇವು ಮೂರು ಸಮತೋಲನವಾಗಿರಬೇಕು. ಭಕ್ತಿ, ಜ್ಞಾನ, ಕ್ರಿಯೆ ಇವು ಮೂರು ಸಮತೋಲನವಾಗಿರಬೇಕು. ಜ್ಞಾನ ಇಲ್ಲದೆ ನಿಮ್ಮ ಪೂಜೆ ಅದು ಶುಷ್ಕ ಭಕ್ತಿಯಾಗೋಗುತ್ತೆ. ಮೂಢನಂಬಿಕೆ ಇವೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಜ್ಞಾನ ಇಲ್ದಿದ್ದಕ್ಕೆ ಮಾಡ್ತೀವಿ. ಹಾಗಾಗಿ ಜ್ಞಾನ ಮತ್ತು ಕ್ರಿಯೆ ಸಮತೋಲನವಾಗಿತ್ತು ಅಂದರೆ ನಮ್ಮ ಭಕ್ತಿ ಯಾಗಬೇಕು ಆಗಿರೋದಿಲ್ಲ. ಅದು ಬಸವಣ್ಣ ನೆಲದಲ್ಲಿರ್ತಕ್ಕಂಥ ಭೇದ ಭಾವವನ್ನು, ಅನೇಕ ರೀತಿಯ ಅಸಮಾನತೆಗಳಿತ್ತು. ಬಸವಣ್ಣ ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ಅದು ಒಂಥರ ಕಾರ್ತಿಕದ ಕತ್ತಲೋದು. ಭಕ್ತರ ಕಂಡರೆ ಬೋಳಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಯ,
ಆರವರ ಕಂಡರೆ ಹರಿನಾಮವೆನ್ನಿರಯ್ಯ, ಅವರವರ ಕಂಡರೆ ಅವರವರಂತೆ. ಒಬ್ರು ಯಾರೋ ಇಲ್ಲಿ ಬಂದು ನಿಮಗೆ ಇದನ್ನು ಹೇಳಿದ್ರೆ ಇದನ್ನು ಮಾಡೋದು, ಇನ್ನೊಬ್ರು ಯಾರೋ ಬಂದು ಮತ್ತೊಂದು ಹೇಳಿದ್ರೆ ಇದನ್ನು ಬಿಟ್ಟು ಅದನ್ನು ಹಿಡಿಯೋದು, ಮತ್ತಿನ್ನೊಬ್ರು ಯಾರೋ ಬಂದು ಹೇಳಿದ್ರೆ ಅದನ್ನು ಬಿಟ್ಟು ಅವರವರ ಕಂಡರೆ ಅವರವರಂತೆ. ಆ ಮುಂದೆ ಬಸವಣ್ಣರು ಒಂದು ವರ್ಡ್ ಉಪಯೋಗಿಸ್ತಾರೆ, ಅದನ್ನು ಹೇಳೋದು ಬೇಡ, ಮತ್ತೆ ನೀವು ಸಿಟ್ಟು ಬರ್ತದೆ ವಚನದಲ್ಲಿ. ಅಂಥವ್ರನ್ನ ನನಗೆ ತೋರದಿರು ಅಂತ ಹೇಳ್ತಾರೆ, ಅಂಥವ್ರು ನನಗೆ ತೋರದಿರು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಭಕ್ತಿ ಅದು ಜ್ಞಾನಕ್ಕೆ ತಕ್ಕ ಹಾಗೆ ಕ್ರಿಯೆ, ಇವೆರಡೂ ಕೂಡ ಸಮತೋಲನವಾಗಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು. ಸಮಾಜದಲ್ಲಿ ಅನೇಕ ರೀತಿಯ ತಾರತಮ್ಯಗಳು, ಭೇದ ಭಾವಗಳು ಇತ್ತು. ನೆಲದಲ್ಲಿ ಸ್ಪೃಶ್ಯತೆ ಇತ್ತು. ಜಹೀರಾಬಾದ್ ನೆಲ ಅಂದರೆ ಕೀಳು, ಕಾಶಿ, ಕೇದಾರ, ಗೋಕರ್ಣ, ಶ್ರೀಶೈಲ ನೆಲಗಳು ಅಂದರೆ ಶ್ರೇಷ್ಠ ಅಂತ. ನಿಮ್ಮ ಜಹೀರಾಬಾದ್ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಕಾಶಿ, ಕೇದಾರ, ಗೋಕರ್ಣ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಎರಡು ಮಾಡಿದವ್ರು ಯಾರ್ರಿ? ದೇವರೇ ಮಾಡ್ಯಾನಲ್ಲ. ಮತ್ತು ಇದನ್ನು ಮಾಡಿದವನು ಅವನೇ, ಅದನ್ನು ಮಾಡಿದವನು ಅಂದಾಗೆ ಕೀಳು ಮೇಲೆ ಎಲ್ಲಿಂದ ಬಂತು? ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ, ಫಲವೊಂದೇ ಷಡು ದರ್ಶನ ಮುಕ್ತಿಗೆ, ನಿಲುವೊಂದೇ ತನ್ನ ತಾನು ಅರಿದವನಿಗೆ. ನೆಲದಲ್ಲಿರ್ತಕ್ಕಂಥ ಭೇದ ಭಾವ, ಆ ನೆಲ ಶ್ರೇಷ್ಠ, ಈ ನೆಲ ಶ್ರೇಷ್ಠ ಅಂತ ಇದ್ದ ಜಾಗದಲ್ಲಿ ಪಾಪ, ಮೋಸ, ವಂಚನೆಗಳನ್ನು ಮಾಡಿ ನಮ್ಮ ಪಾಪ ಕಳ್ಕೊಳ್ಳೋಕೆ ಎಲ್ಲಿಗೆ ಹೋಗೋದು? ಕಾಶಿಗೆ ಹೋಗೋದು. ಕಾಶಿಯಲ್ಲಿ ಪಾಪ ಮಾಡಿದವರು ಜೈರಾಬಾದ್ಗೆ ಬರೋದು, ಇಲ್ಲಿ ಪಾಪ ಮಾಡಿದವರು ಅಲ್ಲಿಗೆ ಹೋದರೆ ಮತ್ತು ಅಲ್ಲಿ ಪಾಪ ಮಾಡಿದವರು ಎಲ್ಲಿಗೆ ಹೋಗ್ಬೇಕು? ನಿಮ್ಮೂರಿಗಿಂತ ಜಾಸ್ತಿ ಮೋಸ ವಂಚನೆಗಳಲ್ಲಿ ನಡೀತಾವೆ. ತುಕಾರಾಮ್ ಒಂದು ಸಿಂಗೆ ಒಂದು ಊರಿಗೆ ಕೀರ್ತನೆ ಹೇಳಕ್ಕೆ ಹೋಗಿದ್ದು. ಆ ಊರಾಗ 2 ಪಾರ್ಟಿ ಇದ್ದವು. ಗೊತ್ತಲ್ಲ ನಿಮಗೆ ಪಾರ್ಟಿ, ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಿರಲಿಲ್ಲ. ಒಂದು ಪಾರ್ಟಿಯವರು ಏನು ಮಾಡಿದರು ಅಂದರೆ, ನಾವು ಉತ್ತರ ಭಾರತ ಯಾತ್ರೆ ಹೋಗೋಣ ಅಂತ ಹಾಕ್ಕೊಂಡ್ರು. ಈ ವಿಚಾರ ಇನ್ನೊಂದು ಪಾರ್ಟಿಯವರಿಗೆ ಗೊತ್ತಾಯಿತು. ಅವ್ರು ಹೇಳಿದ್ರು, ಅವ್ರು ಉತ್ತರ ಭಾರತ ಯಾತ್ರೆ ಹೋದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು, ನಾವು ದಕ್ಷಿಣ ಭಾರತ ಯಾತ್ರೆ ಹಾಕೋಣ. ಇಬ್ಬರೂ ಸೇರಿ ತುಕಾರಾಮ್ ಕರೆಯಕ್ಕೆ ಬಂದರು. ನೀವು ನಮ್ಮ ಜೊತೆ ಬರಬೇಕು, ನೀವು ನಮ್ಮ ಜೊತೆ ಬರಬೇಕು. ಇವ್ರು ಯಾಕೆ ಹೊಂಟಾರಂತ ತುಕಾರಾಮ್ ಗೊತ್ತಾಯಿತು. ತುಕಾರಾಮ್ ಅಂದರು, ನನಗೆ ವಯಸ್ಸಾಗ್ಯದಪ್ಪ, ನಿಮ್ಮ ಜೊತೆ ತೀರ್ಥಕ್ಷೇತ್ರಗಳು ಸುತ್ತುವಷ್ಟು ತಾಳ್ಮೆ ನನಗಿಲ್ಲ, ಒಂದು ಕೆಲಸ ಮಾಡಿರಿ ಅಂತೇಳಿ ಒಳಗೆ ಹೋಗಿ ಏನು ಮಾಡಿದರು, 1-2 ಹಾಗಲಕಾಯಿ ತೊಗೊಂಬಂದರು. ಹಾಗಲಕಾಯಿ ಅಂತೀರಲ್ಲ ನೀವು, ಏನಂತೀರದಕ್ಕೆ? ಹಾಗಲಕಾಯಿ ತೊಗೊಂಬಂದರು. 2 ಹಾಗಲಕಾಯಿ ತಂದು 2 ಪಾರ್ಟಿಯವ್ರಿಗೆ ಒಂದೊಂದು ಕೊಟ್ಟರು. 2 ಪಾರ್ಟಿಯವ್ರಿಗೆ ಒಂದೊಂದು ಕೊಟ್ಟು ಹೇಳಿದರು, ನೀವೆಲ್ಲೆಲ್ಲಿ ತೀರ್ಥಕ್ಷೇತ್ರದಲ್ಲಿ ಮುಳುಗ್ತೀರಿ, ಈ ಹಾಗಲಕಾಯಿನ ಮುಳುಗಿಸ್ರಿ. ಯಾವ್ಯಾವ ದೇವರ ದರ್ಶನ ತಗೋತೀರಿ, ಈ ಹಾಗಲಕಾಯಿಗೂ ದರ್ಶನ ಕೊಡಿಸ್ರಿ. ಇಬ್ಬರು ಪಾರ್ಟಿಯವ್ರು ತಂದು ನನಗೆ ವಾಪಸ್ ಕೊಡ್ರಿ ಅಂತ ಹೇಳಿದರು. ಆಯಿತು, ಎಲ್ಲೆಲ್ಲಿ ಮುಳುಗಿಸ್ತಿದ್ರು, ಯಾವ್ಯಾವ ದೇವರ ದರ್ಶನ ತಗೋತಿದ್ರು ಅದಕ್ಕೂ ಕೊಡಿಸ್ತಿದ್ರು. 2 ಪಾರ್ಟಿಯವ್ರು ತಂದು ಹಾಗಲಕಾಯಿಯನ್ನು ತುಕಾರಾಮ್ ಅವ್ರಿಗೆ ಕೊಟ್ಟು, ತುಕಾರಾಮ್ ಅಂದರು, ತಡೀರಿ, ಒಬ್ಬರು ಉತ್ತರ ಭಾರತ ಯಾತ್ರೆ ಮಾಡ್ಕೊಂಬಂದಿರಿ, ಮತ್ತೊಬ್ಬರು ದಕ್ಷಿಣ ಭಾರತ. ನಿಮ್ಮ ಫೋನ್ ಒಂದು ಸ್ವಲ್ಪ ಬಂದ್ ಮಾಡ್ರಿ ಒಂಚೂರು, ನಿಮಗೆ ಪ್ರಸಾದ ಕೊಡ್ತೀನಿ ತಡೀರಿ ಅಂತಂದರು. ಆಯಿತು, ಅವ್ರು ನಿಂತರು. ಇವ್ರು ಒಳಗೆ ಹೋಗಿ ಏನು ಮಾಡಿದರು, ಆ 2 ಹಾಗಲಕಾಯಿ ತೊಗೊಂಡೋಗಿ ಸಣ್ಣ ಕೋಳು ಮಾಡಿ ಹೆಚ್ಕೊಂಬಂದು ಪ್ರಸಾದ ಅಂತ ಕೊಡೋಕೆ ಹೋದರು. ಗುರುಗಳ ಹತ್ರ ಹೋದ್ರೆ ಪ್ರಸಾದ ಅಂತೇನು ಕೊಡ್ತಾರೆ ನಮಗೆ? ಕಲ್ಸಕ್ರೆನೋ ಬಾಳೆಹಣ್ಣು ಕೊಡ್ತಾರೆ. ಅದಕ್ಕೆ ಒಬ್ಬನಂದ, ಏನು ರೀ ಪ್ರಸಾದ ಅಂತ ಹಾಗಲಕಾಯಿ ಕೊಡ್ತಾ ಇದ್ದೀರಲ್ಲ ಅಂದ. ಅದಕ್ಕೆ ತುಕಾರಾಮ್ ಅಂದರು, ಇವು ಸಾಮಾನ್ಯವಾದ ಹಾಗಲಕಾಯಿ ಅಲ್ಲ, ಒಂದು ಹಾಗಲಕಾಯಿ ಉತ್ತರ ಭಾರತ ಯಾತ್ರೆ ಮಾಡ್ಕೊಂಬಂದದೆ, ಮತ್ತೊಂದು ಹಾಗಲಕಾಯಿ ದಕ್ಷಿಣ ಭಾರತ ಯಾತ್ರೆ ಮಾಡ್ಕೊಂಬಂದದ್ದು. ಅದ್ರಾಗ ಇನ್ನೊಬ್ಬನಂದ, ಅದು ಯಾವ ಯಾತ್ರೆ ಮಾಡ್ಕೊಂಬಂದ್ರೇನ್ರಿ, ಅದರಲ್ಲಿರೋ ಕಹಿ ಬಿಟ್ಟದೇನು ಅಂತ ಕೇಳ್ದ.
ಅವಾಗ ತುಕಾರಾಮ್ ಅಂದರು, ನೀವೆರಡೂ ಪಾರ್ಟಿಯವರು ಹಾಗಲಕಾಯಿ ಇದ್ದಂಗೆ. ಯಾವ ತೀರ್ಥಕ್ಷೇತ್ರಗಳ ಮುಳುಗಿ ಯಾವ ದೇವರ ದರ್ಶನ ತಗೊಂಡು ಬಂದರೂ ನಿಮ್ಮಿಬ್ಬರಲ್ಲಿರೋ ದ್ವೇಷ ಮತ್ಸರಗಳನ್ನೇ ನೀವು ಬಿಟ್ಟಿಲ್ಲ ಅಂದರೆ ಯಾವ ಗುಡಿ ಗುಂಡಾರ ಸುತ್ತೀರಿ, ಏನು ಪ್ರಯೋಜನ? ಆಗದ ಕೆರಹ ಹೊರಗೆ ಕಳಚಿ ದೇವರ ಗುಡಿಗೆ ಹೋಗಿ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. 500, 600, 1000 ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಬಂದಿರ್ತಾರೆ. 30-40 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಉತ್ತರ ಭಾರತ ದಕ್ಷಿಣ ಭಾರತ ಯಾತ್ರೆ ಹೋಗಿರ್ತಾರೆ. ಗುಡಿ ಹೊರಗೆ ಚಪ್ಪಲಿ ಬಿಟ್ಟಿರ್ತಾರೆ, ಗುಡಿಯಾಗ ಒಳಗೆ ಹೋಗಿ ಸುತ್ತುತ್ತಿರ್ತಾರೆ. ದೇಹ ಸುತ್ತುತ್ತಿರ್ತದೆ, ಮನಸ್ಸು ಚಪ್ಪಲಿ ಧ್ಯಾನ ಮಾಡ್ತಿರುತ್ತೆ. ಹೊರಗೆ ಚಪ್ಪಲಿ ಬಿಟ್ಟು ಬಂದೀನಿ, ಯಾರು ತಗೊಂಡು ಹೋಗ್ತಾರೋ? ಆಗದ ಕೆರಹ ಹೊರಗೆ ಕಳಚಿ ದೇವರ ಗುಡಿಗೆ ಹೋಗಿ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಒಳ್ಳೆ ವ್ಯಕ್ತಿ, ಪರಿಶುದ್ಧವಾಗಿರ್ತಕ್ಕಂಥ ಶರಣರು ಮೆಟ್ಟಿದ ದರೆ ಪಾವನ ಅಂತ ಹೇಳಿದರು. ಸದ್ಗುಣಗಳೇನಾದರೂ ನಿಮ್ಮಲ್ಲಿ ಇತ್ತು ಅಂದರೆ ನೀವು ದೇವರನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲಂತೆ, ನಿಮ್ಮನ್ನೇ ದೇವರು ಹುಡ್ಕೊಂಬರ್ತಾನಂತೆ. ಅಂಥ ಭಕ್ತಿ ನಮ್ಮಲ್ಲಿತ್ತು ಅಂದರೆ ದೇವರೇ ನಮ್ಮನ್ನು ಹುಡ್ಕೊಂಡು ಬರ್ತಾನೆ. ಹಾಗಾಗಿ ನೆಲದಲ್ಲಿರ್ತಕ್ಕಂಥ ಆ ನೆಲ ಶ್ರೇಷ್ಠ, ಈ ನೆಲ ಕನಿಷ್ಠ ಎಲ್ಲ ಐತಿ, ಎಲ್ಲನೂ ದೇವರ ಸೃಷ್ಟಿನೇ. ಅದಕ್ಕೆ ಬಸವಣ್ಣ ಕಲಿಸ್ಕೊಟ್ಟಿದ್ದೇನು ನಮಗೆ ಅಂದರೆ, ನೀವು ಇಲ್ಲಿ ಅಸತ್ಯ ತುಂಬಿದೆ ಅಂತ ಸತ್ಯ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಅಜ್ಞಾನ ತುಂಬಿದೆ ಅಂತ ಜ್ಞಾನ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಕತ್ತಲೆ ಇದೆ ಅಂತ ಬೆಳಕನ್ನು ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲೇ ಬೆಳಕು ತಗೊಂಡು ಬರ್ರಿ, ಇಲ್ಲೇ ಜ್ಞಾನ ತಗೊಂಡು ಬರ್ರಿ, ಇಲ್ಲೇ ಆ ಸತ್ಯನ ತಗೊಂಡು ಬರ್ರಿ. ಇದ್ದ ಜಾಗನೇ ಸ್ವರ್ಗ ಮಾಡ್ಕೊಂಡು ಬದುಕ್ರಿ. ಇಲ್ಲಿ ನರಕ ಮಾಡ್ಕೊಂಡು ಎಲ್ಲ ಹುಡ್ಕೊಂಡು ಹೋದರೆ, ನಾ ಯಾವಾಗ ಹೇಳಿದ್ದೆ ಅನಿಸುತ್ತೆ, ಒಂದು ಊರಾಗ ಒಬ್ಬ ಮಂಗಮ್ಮಜ್ಜಿ ಅಂತಿದ್ಲು. ಅಜ್ಜಿ ಮನೆಗೇನೋ ಹುಡುಕ್ತಿದ್ಲು. ಪಕ್ಕದ ಮನೆ ಒಬ್ಬ ಹುಡುಗಿ ಬಂದು ಕೇಳಿದ್ಲು, ಅಜ್ಜಿ ಏನು ಹುಡುಕ್ತಾ ಇದ್ದಿ? ಸೂಜಿ ಕಳ್ಕೊಂಡಿನಿ, ಸೀರೆ ಎರೆದಿತ್ತು, ಹೊಲ್ಕೋಬೇಕಾಗಿತ್ತು, ಸೂಜಿ ಹುಡುಕ್ತಾ ಇದ್ದೀನಿ. ಪಕ್ಕದ ಮನೆಯವಳು ಹೇಳಿದ್ಲು, ಅಜ್ಜಿ ಹಿಂಗೆ ಕತ್ಲಾಗ ಹುಡುಕಿರು ಸಿಗ್ತದ, ಬೆಳಕಾಗ ಹುಡುಕು ಅಂದ್ಲು. ಈ ಮುದುಕಿ ಏನು ಮಾಡಿದ್ಲು, ಮುನ್ಸಿಪಾಲ್ಟಿ ಅವ್ರು ಬೀದಿ ಲೈಟ್ ಹಾಕಿದ್ರಲ್ಲ, ಮುನ್ಸಿಪಾಲ್ಟಿ ಅಂತೀರ, ಬೀದಿ ಲೈಟ್ ಕೆಳಗೆ ಬಂದು ಹುಡ್ಕೋಕ್ಕೆ ಶುರು ಮಾಡಿದ್ಲು. ಒಂದು 20 ವರ್ಷದ ಒಬ್ಬ ತರುಣ ಹೊಂಟಿದ್ದ ಹುಡುಗ. ಈ ಅಜ್ಜಿ ಬಗ್ಗೆ ಹುಡುಕಾಡೋದು ನೋಡಿ ಪಾಪ ಏನೋ ಕಳ್ಕೊಂಡದೆ, ವಯಸ್ಸಾದಂಗೆ ಕಾಣ್ತದೆ, ನಾನು ಒಂಚೂರು ಹೆಲ್ಪ್ ಮಾಡಿದ್ರಾಯ್ತು ಅಂತ ಹತ್ತಿರ ಬಂದು, ಅಜ್ಜಿ ಏನು ಕಳ್ಕೊಂಡು? ಯಪ್ಪ ಸೂಜಿ ಕಳ್ಕೊಂಡೀನಿ. ಎಲ್ಲಿ ಕಳ್ಕೊಂಡು? ನಮ್ಮ ಮನೆಯಾಗ ಕಳ್ಕೊಂಡೀನಿ. ಮತ್ತು ನಿಮ್ಮ ಮನೆಯಾಗ ಕಳ್ಕೊಂಡ್ರೆ ಇಲ್ಲ್ಯಾಕೆ ಹುಡುಕ್ತಾ ಇದ್ದಿ? ನಮ್ಮ ಮನೆ ಪಕ್ಕದವಳು ಹೇಳಿದ್ಲು, ಕತ್ಲಾಗ ಹುಡುಕಿರು ಸಿಕ್ಕಲ್ಲ, ಬೆಳಕಾಗ ಹುಡುಕು ಅಂತ. ನಮ್ಮ ಮನೆಯಾಗ ಕತ್ಲಿದೆ, ಇಲ್ಲಿ ಮುನ್ಸಿಪಾಲ್ಟಿಯವರು ಬೀದಿ ಲೈಟ್ ಹಾಕ್ಯಾರೆ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ. ಆ ಅಜ್ಜಿಗೆ ಏನಂತೀವಿ ನಾವು? ಏನಂತೀವ್ರಿ? ಎಷ್ಟು ಮೂರ್ಖದಳೆ, ಎಷ್ಟು ಅಜ್ಞಾನಿ ಇದ್ದಾಳೆ ಅಂತ ಹೌದಿಲ್ಲ? ಆ ಅಜ್ಜಿ ಮನೆಯಾಗ ಸೂಜಿ ಕಳ್ಕೊಂಡು ಬೀದಿ ಲೈಟ್ ಕೆಳಗೆ ಸೂಜಿ ಹುಡ್ಕಕ್ಕೆ ಹೋದಂಗೆ, ಇದ್ದ ಜಾಗದಲ್ಲಿ ಪಾಪ ಮಾಡಿ, ಇದ್ದ ಜಾಗದಲ್ಲಿ ಮೋಸ ಮಾಡಿ, ಇದ್ದ ಜಾಗದಲ್ಲಿ ವಂಚನೆ ಮಾಡಿ, ಇದ್ದ ಜಾಗದಲ್ಲಿ ನೋವು ಕೊಟ್ಟು, ಯಾರೋ ಪುಣ್ಯಾತ್ಮನ ಹಣ ಇದ್ದವರು ದೇವಸ್ಥಾನ ಕಟ್ಟಿದ್ದಾರೆ, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿಗಿಲ್ಲ. ಯಾವ ಜಾಗದ ಪಾಪ ಮಾಡಿರಿ ಅಲ್ಲಿ ಪಶ್ಚಾತ್ತಾಪದಿಂದ ಕೇಳ್ಕೊರಿ. ಯಾರಿಗೆ ನೋವು ಮಾಡಿರಿ ಅವ್ರಿಗೆ ಹೋಗಿ ಕ್ಷಮೆ ಕೇಳ್ರಿ, ನಾನು ಮಾಡಿದ್ದು ತಪ್ಪಾಗಿದೆ ಅಂತ. ಅವ್ರ ಮನಸ್ಸಿಗೆ ಸಂತೋಷ ಕೊಡ್ರಿ. ಅಲ್ಲ ಅವ್ರ ಮನಸ್ಸಿಗೆ ಘಾತ ಮಾಡಿ ಕಾಶಿ ಕೇದಾರಕ್ಕೆ ಹೋಗ್ಬಿಟ್ರೆ ದೇವರಿಗೆ ಗೊತ್ತಿಲ್ಲ ನೀವೇನು ಮಾಡಿ ಬಂದಿರಿ ಅಂತ? ಗೊತ್ತಿಲ್ಲ ಅವನಿಗೆ. ನೆಲದಲ್ಲಿರ್ತಕ್ಕಂಥ ಭೇದ ಭಾವವನ್ನು ಹೊಡೆದಾಕಿ ಇದ್ದ ಜಾಗ ಕೈಲಾಸವನ್ನಾಗಿ ಮಾಡಿಕೊಂಡು ಬದುಕ್ರಿ ಅಂತ ಹೇಳಿದರು. ಲೋಕದಲ್ಲಿರ್ತಕ್ಕಂಥ ಭೇದ ಭಾವ ಹೊಡೆದಾಕಿದ್ರು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಯಾರಾದರೂ ನಿಮ್ಮ ಅಜ್ಜ ಮುತ್ತಜ್ಜ ಸ್ವರ್ಗಕ್ಕೆ ಹೋದವ್ರು ಯಾರು ಫೋನ್ ಮಾಡ್ಯಾರೇನು ಯಾವಾಗಾರ? ನಾವು ಹಿಂಗೆ ಹೋಗಿವಿ, ಇಲ್ಲಿ 5 ಸ್ಟಾರ್ ಹೋಟ್ಲಿದೆ, ಪಂಚತಾರ್ ಹೋಟ್ಲಿದೆ ಅಂತ.
ಇದ್ದ ಜಾಗನೇ ದೇವಲೋಕ ಮಾಡ್ಕೊಂಡು ಬದುಕಬೇಕು. ಸತ್ತ ನಂತರ ಸಿಗೋ ಇದ್ದ ಜಾಗ, ಇದ್ದ ಜೀವನ ನರಕ ಮಾಡಿಕೊಂಡು ಸತ್ತ ನಂತರ ಸಿಗೋ ಸ್ವರ್ಗಕ್ಕೆ ಹಾತೊರೆಯೋದಲ್ಲ. ಲೋಕಗಳಿರ್ತಕ್ಕಂಥ ಭೇದ ಭಾವವನ್ನು ಹೊಡೆದಾಕಿದ್ರು. ದಿಕ್ಕುಗಳಲ್ಲಿ ಭೇದ ಭಾವ. ದಕ್ಷಿಣ ದಿಕ್ಕು ಅಂದರೆ ಕೆಟ್ಟ ದಿಕ್ಕು, ಉತ್ತರ ಅಂದರೆ ಚಲೋ, ಪೂರ್ವ ಅಂದರೆ ಚಲೋ. ಪೂರ್ವ ಇದ್ದಲ್ಲೇ ಪಶ್ಚಿಮ ಐತೆ, ಪೂರ್ವ ಇಲ್ಲದಿದ್ರೆ ಪಶ್ಚಿಮ ಎಲ್ಲಿಂದ ಬಂತು? ಉತ್ತರ ಇದ್ದಲ್ಲೇ ದಕ್ಷಿಣ ಐತೆ. ಯಾರು ಮಾಡ್ಕೊಂಡಿರೋದು ಇವೆಲ್ಲ? ಹೆಸರಿಟ್ಟವ್ರು ಯಾರು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಾವೇ ಅಲ್ಲ. ವಾರಗಳಲ್ಲಿ ಭೇದ ಭಾವ. ಮಂಗಳವಾರ ಅಂದ್ರೆ ಮಗಳಿಗೆ ಕಳಿಸ್ಬಾರ್ದು, ಇವನ್ನೆಲ್ಲ ಹೆಸರಿಟ್ಟವ್ರು ಯಾರ್ರೀ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಾವೇ ಎಲ್ಲ ಇಟ್ಟಿರೋದು. ಅದರಲ್ಲೇ ಮತ್ತೆ ಮೇಲು ಕೀಳುಗಳು. ಪಾಪ ಮನೆ ಕಟ್ಟಿರ್ತಾರೆ, ಹೊಸ ಮನೆ, ಅವ್ರಿಗೆ ಬೇಕಾದಂಗೆ ಕಟ್ಕೊಂಡಿರ್ತಾರೆ. ಮನೆ ಶಾಂತಿ ಅಂತ ಇಟ್ಕೊಂಡಿರ್ತಾರೆ. ಮನೆ ಯಾವಾಗಲೂ ಶಾಂತವಾಗೇ ಇರ್ತದೆ, ಅವ್ರ ಮನಸ್ಸು ಶಾಂತಿ ಆಗಬೇಕಾಗಿರುತ್ತೆ. ಮನೆ ಒಳಗೇನು ಗಡಬಡ ಇರ್ತದೆ? ಮನೆ ಯಾವಾಗಲೂ ಶಾಂತವಾಗೇ ಇರ್ತದೆ, ನಮ್ಮ ಮನಸ್ಸು ಶಾಂತಿ ಇರೋದಿಲ್ಲ. ನಾವು ಆ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು? ಮನೆ ಶಾಂತಿ ಅಲ್ಲ, ಮನಸ್ಸು ಶಾಂತಿಗೆ ಕರೆದಿರ್ತೀವಿ. ಪಾಪ ನಿಮಗೆಲ್ಲ ಚಲೋ ಬೂರಿ ಭೋಜನ, ಚಲೋ ಅಡುಗೆ ಮಾಡಿಸಿರ್ತಾರೆ. ಮತ್ತು ನಿಮ್ಮನ್ನು ಅತ್ಯಂತ ಆದರದಿಂದ ಹೋದವ್ರನ್ನ ಸತ್ಕಾರ ಮಾಡ್ತಾರೆ. ಮತ್ತು ನೀವು ಹೋಗುವಾಗ ಏನಾದ್ರು ನಿಮಗೆ ಗಿಫ್ಟ್ ಅಂತ ಕೊಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ. ಮತ್ತು ಹೊಸ ಮನೆ ಕಟ್ಟಿದ ಮೇಲೆ ಕರ್ಕೊಂಡು ಅಡ್ಡಾಡಿ ತೋರಿಸ್ತಾರೆ. ಸುಮ್ಮನೆ ಹೋಗಿರ್ತೀರಿ, ಅಡ್ಡಾಡಿ ನಾಲ್ಕು ಚಲೋ ಮಾತಾಡಿ ಬರ್ಬೇಕು, ನೀವು ಭಾಳ ಚಂದ ಕಟ್ಟಿರಿ ಮನೇನ. ಮತ್ತಲ್ಲಿ ಕಿಟಕಿ ಇಲ್ಲಿರಬಾರ್ದಾಗಿತ್ತು, ಅವಂತಾನೆ ನೀ ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ ನಮ್ಮ ಮನಸ್ಸಿಗೆ. ನೀವು ಹಂಗಿರ್ಬಾರ್ದಿತ್ತು, ಹಿಂಗಾಗಿರ್ಬಾರ್ದಿತ್ತು ಅಂದ್ರೆ ಮನೆ ಮಾಲೀಕ ಅಂತಾನೆ ನೀ ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ. ದೇವರಿಲ್ಲದ ದಿಕ್ಕೈತೇನ್ರಿ? ದೇವರಿಲ್ಲದ ದಿಕ್ಕೈತಾ? ದಿಕ್ಕುಗಳಲ್ಲಿ ಸ್ಪೃಶತೆ, ಕಾಲದಲ್ಲಿ ಸ್ಪೃಶತೆ. ನಮ್ಮನ್ನ ಹೇಳಿದೆ ನಿಮಗೆ, ಇಲ್ಲಿ ನಾವೆಲ್ಲ ಸಮಾಜದವರು, ಎಲ್ಲ ಧರ್ಮೀಯರು ಬದುಕ್ತಿದ್ದೀವಿ. ಕ್ರೈಸ್ತರು ಬದುಕ್ತಾರೆ, ಮುಸಲ್ಮಾನರು ಬದುಕ್ತಾರೆ, ಬೌದ್ಧರು, ಜೈನರು, ಹಿಂದೂಗಳು ಎಲ್ಲರೂ ಇದ್ದೀವಿ, ಲಿಂಗಾಯತರು ಎಲ್ಲರೂ ಇದ್ದೀವಿ. ಈಗ ನಾವು ಪ್ರತಿಯೊಂದಕ್ಕೂ ರಾಹುಕಾಲ, ಯಮಗಂಡಕ ಕಾಲ, ಆ ಕಾಲ ಈ ಕಾಲ ನೋಡ್ತೀವಿ. ಮುಸಲ್ಮಾನರು ನೋಡೋದಿಲ್ಲ, ಕ್ರೈಸ್ತರು ನೋಡೋದಿಲ್ಲ. ಈಗ ಇದು ಒಂದು ಯೂನಿವರ್ಸಲ್ ಏನಿರುತ್ತೆ ಅಂದರೆ, ಉದಾಹರಣೆ, ಒಬ್ಬನ ಯಾರು ವಿಷ ಕುಡ್ದ ಅಂದರೆ ಮುಸಲ್ಮಾನ ಕುಡಿದ್ರೂ ಸಾಯ್ತಾನೆ, ಕ್ರೈಸ್ತ ಕುಡಿದ್ರೂ ಸಾಯ್ತಾನೆ, ಹಿಂದೂ ಕುಡಿದ್ರೂ ಸಾಯ್ತಾನೆ. ಒಂದು ತಲೆನೋವು ಬಂದಿದೆ ಅಂತ ಒಂದು ಅನಾಸಿನೋ ಅಥವಾ ಸಾರಿಡಾರೋ ಯಾವುದೋ ತೊಗೋತೀರಿ, ಅವನು ಹಿಂದೂ ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಮುಸಲ್ಮಾನರು ತೊಗೊಂಡ್ರೆ ಕಮ್ಮಿ ಆಗುತ್ತೆ. ಹಂಗೆ ಈ ಕಾಲಗಳು ಅವರಿಗೇನು ಪರಿಣಾಮ ಆಗಲ್ಲ, ನಿಮಗಷ್ಟೇ ಯಾಕೆ ಆಗ್ತವೆ? ಅದೇ ಈಗ ಅವರಿಗೂ ಆಗಬೇಕಲ್ಲ, ಎಲ್ಲರಿಗೂ ಒಂದೇ ಅಲ್ಲ ಅದು. ಹಸಿವು, ತೃಷೆ, ಕಷ್ಟ, ಸುಖ, ನೋವು, ನಲಿವು ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಮತ ಪಂಥದವರಿಗೂ ಒಂದೇ ಇದೆ. ನೀವೆಲ್ಲ ಗಳಿಗೆ ನೋಡಿ ಮಾಡಿರೋ ಮದುವೆಗಳು ಯಾವ ಎಡವಟ್ಟಾಗಿಲ್ಲೇನ್ರಿ? ಮುಹೂರ್ತ ನೋಡೇ ನೀವು ಮದುವೆ ಮಾಡಿತ್ತು. ನಾ ಹೇಳಿದ್ನಲ್ಲ, ಶ್ರೀರಾಮಚಂದ್ರನ ಮದುವೆ ಮಾಡಬೇಕಾದ್ರೆ ಎಂತೆಂಥ ಜೋಯಿಸರಿದ್ದರು, ವಶಿಷ್ಠರಿದ್ದರು, ವಿಶ್ವಾಮಿತ್ರ ಇದ್ದರು, ಎಂತೆಂಥ ಮಹಾನುಭಾವರಿದ್ದರು. ಅವರೆಲ್ಲ ಕೂಡಿ ಕಳೆದು ಮಾಡಿದ ಮದುವೆ ಯಾಕಂಗಾಯ್ತು? ಕೊನೆ ತನಕ ಜೊತೆಗೆ ಇರಲಿಲ್ಲಲ್ಲ ಅವರು. ಒಬ್ಬ ಯಾರೋ ಅಗಸ ಅಂದ, ಏನೋ ಜಗತ್ತಂದ್ಮೇಲೆ ಇರೋದೇ ಚಲೋ ಕೆಟ್ಟ, ಅವ ಅಂದ ಅಂತ ಪಾಪ ತುಂಬು ಗರ್ಭಿಣಿ ಹೆಣ್ಮಗಳು. ರಾಮನಂತ ದೇವಮಾನವನಿಗೆ ವನವಾಸ ಆದಾಗ ನಿಮ್ಮ ಗತಿ ಏನು? ನಾನು ನಡೆದ ಘಟನೆ ಹೇಳ್ತೀನಿ, ಕಥೆಯಲ್ಲ, ನೀವೆಲ್ಲ ಕೇಳಿರಬೇಕು. ಭಾಸ್ಕರಾಚಾರ್ಯ ಅಂತ ಹೋಗಿದ್ದಾನೆ, ಒಬ್ಬ ಒಳ್ಳೆ ಖಗೋಳಶಾಸ್ತ್ರಜ್ಞ, ಗಣಿತ ಸೂತ್ರಗಳನ್ನು ಕೊಟ್ಟಿದ್ದಾರೆ.
ನಮ್ಮ ಪಠ್ಯಪುಸ್ತಕಗಳಿಗಿತ್ತು ಆತನ ಗಣಿತ ಸೂತ್ರಗಳು. ಆತನ ಮಗಳು ಲೀಲಾವತಿ ಅಂತ ಹೋಗಿದ್ದಾಳೆ. ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ನಡೆದ ಘಟನೆ ಕಥೆ ಅಲ್ಲ ಇದು. ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಒಬ್ಬ ಹೆಣ್ಮಗಳು ತನ್ನ ಗಂಡನಿಗೆ ಹೇಳ್ತಾಳೆ, ನನ್ನ ಮಗಳು ಮದುವೆ ಮಾಡಬೇಕಾಗಿದೆ, ಸರಿಯಾದ ಮುಹೂರ್ತವನ್ನು ನೀವು ಫಿಕ್ಸ್ ಮಾಡ್ಕೊಂಬರ್ರಿ, ಸರಿಯಾದ ಮುಹೂರ್ತದಲ್ಲೇ ತಾಳಿ ಕಟ್ಟಬೇಕು, ಸರಿಯಾದ ಮತ್ತು ಮದುವೆ ಆದಮೇಲೆ ಏನು ಎಡವಟ್ಟು ಆಗಬಾರ್ದು. ಆಯಿತು. ಅವನಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೂ ಹೆಂಡ್ತಿ ಒತ್ತಾಯ. ಹೆಣ್ಮಕ್ಳು ಗೊತ್ತಲ್ಲ ನಿಮಗೆ, ನೀವು ಶುದ್ಧ ಆದರೆ ಜಗತ್ತು ಶುದ್ಧ ಆದಂಗೆ. ಯಾಕಂದರೆ ಅವರು ಹೊರಗಿನವರು, ನೀವು ಒಳಗಿನವರು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕ್ಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಹೆಣ್ಮಕ್ಳು ಅಂದರೆ ಒಳಗೆ, ಗಂಡು ಮಕ್ಳು ಅಂದರೆ ಹೊರಗೆ. ಒಳಗೆ ಶುದ್ಧಿ ಮಾಡಲಾರ್ದಂಗೆ ಬರೀ ಹೊರಗೆ ಶುದ್ಧಿ ಮಾಡಿದ್ರೆ ಏನು ಪ್ರಯೋಜನ? ಒಳಗೆ ಶುದ್ಧಿಯಾಗೋದು ಬೇಕಲ್ಲ. ಅದಕ್ಕೆ ಹೆಣ್ಮಗಳಕ್ಕೆ ಒತ್ತಾಯ ಮಾಡಿದ್ಲ ಗಂಡನಿಗೆ. ಗಂಡನ ಮತ್ತು ಹೆಂಡತಿ ಒತ್ತಾಯಕ್ಕೆ ಬಂದು ಭಾಸ್ಕರಾಚಾರ್ಯನ ಮನೆ ಬಾಗಿಲ ಬಡ್ದ. ಇದು ಕತೆ ಅಲ್ಲ, ಇದು ನೀವು ನೆನ್ಪಿಟ್ಕೊಳ್ಬೇಕು. ಭಾಸ್ಕರಾಚಾರ್ಯನ ಮನೆ ಬಾಗಿಲು ಬಡ್ದ. ಒಬ್ಬ 14 ವರ್ಷದ ಹುಡುಗಿ ಬಾಗಿಲ ತೆಗೆದ್ಲು. ಅವರು ಬ್ರಾಹ್ಮಿಣ್ಸ್. ಅವರು ಆಗಿನ ಕಾಲದಲ್ಲಿ ಗಂಡ ಸತ್ತಂಥ ವಿಧವೆಯರಿಗೆ ಕೇಶಮುಂಡನ ಮಾಡಿಸ್ತಿದ್ರು, ತಲೆ ಕೂದಲನ್ನು ತೆಗೆಸ್ತಿದ್ರು. ಆಮೇಲೆ ಕೆಂಪು ಸೀರೆಯನ್ನು ಉಡಿಸಿ ವಿಕಾರವಾಗಿ ಕಾಣೋ ರೀತಿಯಲ್ಲಿ, ಅಂದರೆ ಬೇರೆ ಪುರುಷರ ದೃಷ್ಟಿ ಅವ್ರ ಮೇಲೆ ಬೀಳಬಾರ್ದು, ಅವರು ಕುರೂಪವಾಗಿ ಕಾಣಬೇಕು. ಯಾವುದೇ ಶುಭ ಕಾರ್ಯಗಳಲ್ಲಿ ಅವರು ಹೋಗುವಂಗಿರಲಿಲ್ಲ. ಭಾಳ ನಿಕೃಷ್ಟವಾಗಿ, ಒಂದು ರೀತಿ ಈ ಸತಿ ಸಹಗಮನ ಪದ್ಧತಿ ಬೇಕು, ಇದು ಎದಕ್ಕೂ ಬೇಡ, ಜೀವನ ಇರೋ ತನಕನೂ ಅವ್ರನ್ನ ಅಷ್ಟೊಂದು ನಿಕೃಷ್ಟವಾಗಿ ಕಾಣ್ತಿದ್ರು. ಯಾಕೆ ನೀವು ಹೆಣ್ಮಕ್ಳಿಗೆ ಪ್ರತಿದಿನ 1000 ಸರಿ ಬಸವಣ್ಣನ ನೆನಪು ಮಾಡ್ಕೋಬೇಕು ಅಂದರೆ, ಇದರಿಂದ ಎಲ್ಲ ಮುಕ್ತಿ ಕೊಡಿಸಿದ್ದು ಬಸವಣ್ಣ. ನೀವಿವತ್ತು ಅವರೆಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಅಷ್ಟೇ ಸಂಖ್ಯೆಯಲ್ಲಿ ನೀವು ಬಂದು ಇವತ್ತು ಪುರಾಣ ಪ್ರವಚನ ಕೇಳಬೇಕಾದ್ರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು ಅಂದರೆ ಬಸವಣ್ಣ. ಅವರಿಗೇನು ದೀಕ್ಷಾ ಸಂಸ್ಕಾರ, ದೀಕ್ಷೆ, ಲಿಂಗ ಪುರುಷರಿಗಿದೆ, ಅಷ್ಟೇ ಸಮಾನವಾದ ಹಕ್ಕು ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯಗಳಿಲ್ಲದ ಇಡೀ ಜಗತ್ತಿನಲ್ಲಿ ಪುರುಷನಿಗಿರುವಂಥ ಧಾರ್ಮಿಕ ಸಂಸ್ಕಾರ ಮಹಿಳೆಯರಿಗೂ ಯಾವುದಾದ್ರೂ ಧರ್ಮದಲ್ಲಿತ್ತು ಅಂದರೆ ಅದು ಬಸವಣ್ಣ ಕೊಟ್ಟ ಧರ್ಮದಲ್ಲಿ. ಅದರ ಪರಿಜ್ಞಾನನೇ ಇಲ್ಲ. 10 ತೊಲ ಬಂಗಾರ ಹಾಕೋತೀವಿ, ಲಿಂಗ ಬೇಡ ನಮಗೆ. ಬಂದು ಬಾಗಿಲ ಬಡ್ದ. ಆಕೆ ನೋಡಿದ ತಕ್ಷಣ ಗೊತ್ತಾಯಿತು ಈಕೆ ವಿಧವೆ ಅಂತ. 14 ವರ್ಷದ ಹುಡುಗಿ ಆಕೆ, ಈಕೆ ವಿಧವೆ. ಅವ ಕೇಳ್ದ, ನೀನು ಯಾರಮ್ಮ ಅಂತ ಕೇಳ್ದ. ನಾನು ಭಾಸ್ಕರಾಚಾರ್ಯನ ಮಗಳು ಅಂದ್ಲಾಕೆ. ಇವ ಹೇಳ್ದ, ಇನ್ನು ನಿಮ್ಮ ಅಪ್ಪನ ಹತ್ರ ಕೆಲಸ ಇಲ್ಲ ನಂದು, ಇನ್ನು ನಿಮ್ಮ ಅಪ್ಪನ ಹತ್ರ ನಂದು ಕೆಲಸ ಇಲ್ಲ, ನಾನು ಬಂದಿರೋ ಕೆಲಸ ಮುಗೀತು ಅಂತ ಮನೆಗೆ ಬಂದ. ಹೆಂಡ್ತಿ ಕೇಳಿದ್ಲು, ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬಂದ್ರ. ಅದಕ್ಕೆ ಅವ ಹೇಳ್ದ, ನಮ್ಮ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ, ಆತನಿಗಿರೋದು ಒಬ್ಬಳೇ ಮಗಳು, ಮತ್ತು ಹೆಣ್ಣು ಇಲ್ಲ ಗಂಡು ಇಲ್ಲ, ಆಕೆ ಬಿಟ್ಟು ಮತ್ತೆ ಇಲ್ಲ. 14 ವರ್ಷಕ್ಕೆ ವಿಧವೆಯಾಗಿ ತನ್ನ ಮನೆಯಲ್ಲಿ ಕೂತಿದ್ದಾಳೆ ತನ್ನ ಮಗಳು. ತನ್ನ ಮಗಳು ಭವಿಷ್ಯನೇ ತನಗೆ ಗೊತ್ತಿಲ್ಲ, ಇನ್ನು ನನ್ನ ಮಗಳು ಭವಿಷ್ಯ ಅವನೇನು ಹೇಳ್ತಾನೆ. ತನ್ನ ಮಗಳು ಭವಿಷ್ಯನೇ ತನಗೆ ಗೊತ್ತಿಲ್ಲ, 14 ವರ್ಷಕ್ಕೆ ವಿಧವೆ ಆಗಿದ್ದಾಳೆ, ಇನ್ನು ನನ್ನ ಮಗಳು ಭವಿಷ್ಯ ಅವನೇನು ಹೇಳ್ತಾನೆ. ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಏನು ಬರಬಾರ್ದಾಗಿತ್ತು ಬರೋದಿಲ್ಲ, ಬರಬೇಕಾಗಿದ್ದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವ ಜ್ಯೋತಿಷ್ಯ ತನ್ನ ಹಣೆ ಬರನೇ ತನಗೆ ಗೊತ್ತಿರೋದಿಲ್ಲ, ತನ್ನ ಮನೆ ಹಣೆ ಬರನೇ ತನಗೆ ಗೊತ್ತಿರೋದಿಲ್ಲ. ಒಬ್ಬ ಹುಡುಗ ಬಂದು ನಮ್ಮಲ್ಲಿ ನಡೆದ ಘಟನೆ, ಒಬ್ಬ ಜ್ಯೋತಿಷ್ಯ ಹೇಳೋನು ಕೇಳ್ದ, ನಾವೊಂದು ಹುಡುಗಿನ ಪ್ರೀತಿಸಿನ್ರಿ, ಕರ್ಕೊಂಡು ಹೋಗ್ಬೇಕು ನಾನು. ಯಾವಾಗ ಕರ್ಕೊಂಡು ಹೋದ್ರೆ ಚಲೋ? ಮತ್ತು ಅವ ತಂದು ಒಂದು 1000 ರೂಪಾಯಿ ಇಟ್ಟ, ಭಾಳ ಖುಷಿ ಆಯ್ತೀವಿ. ರಾತ್ರಿ 10 ಗಂಟೆಗೆ ಹೋಗೊಂದವ. ಬೆಳಗ್ಗೆ ಹೇಳೋದ್ರೊಳಗೆ ಜ್ಯೋತಿಷಿ ಮಗಳನ್ನೇ ಕರ್ಕೊಂಡು ಹೋಗಿದ್ದವ. ಕಾಲದಲ್ಲಿ ಸ್ಪೃಶತೆ ಯಾರು ಬಗೆಹರಿಸ್ಲಿಕ್ಕೆ ಸಾಧ್ಯ ಇದೆ? ಎಲ್ಲ ಕೂಡಿ ಮಾಡಿ ಹಾಕಿರೋ ಮದುವೆಗಳು ಯಾವುವು? ಗಂಡು ಸತ್ತವ್ರಿಲ್ಲೇನು, ಹೆಂಡತಿ ಸತ್ತವ್ರಿಲ್ಲೇನು? ಇದ್ದಾರೆ.
ಯಾಕೆಂದರೆ ಅದು ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸಲು ಹರಿಬ್ರಹ್ಮಾದಿಗಳಿಗೆ ಹೆಮ್ಮಳವಲ್ಲ. ಬ್ರಹ್ಮನಿಗೆ ತನ್ನ ತಲೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಏನು ನಡಿಬೇಕಾಗಿತ್ತು ಅದು ನಡೆದೇ ತೀರ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ. ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ. ನೀವೇನೇ ಕಾರ್ಯ ಮಾಡಬೇಕಾದ್ರೆ, ಚಲೋ ಶುಭ ಏನು ಮಾಡಬೇಕಾದ್ರೆ ದೇವ್ರನ್ನ ಕೇಳ್ರಿ. ಅವನ್ನ ಯಾಕೆ ಪುಟ್ಬಾತಲ್ಲಿ ಕೂತವನು ಗಿಳಿಶಾಸ್ತ್ರ ಕೇಳಕ್ಕೆ ಹೋಗ್ತೀರಿ? ಅವನಿಗೆ ಗತಿ ಇಲ್ಲದೆ ಪುಟ್ಬಾತಲ್ಲಿ ಕೂತಾನೆ, ಅವನು ಇವ್ರ ಶಾಸ್ತ್ರ ಕೇಳಕ್ಕೆ ಹೋಗ್ತಾನೆ. ಅವನು ಚಲೋ ಇದ್ರೆ ಪುಟ್ಬಾತಾಗ ಯಾಕೆ ಕೂತ್ಕೋತಿದ್ದ? ಅವನ ಹಣೆ ಬರನೇ ಅವನಿಗೆ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ವಾಸ್ತು ಗುರೂಜಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮನೆ ಏನೇನೋ ಮಾಡಿದ್ರು. ಪಾಪ ಮೊದಲೇ ಸಮಸ್ಯೆಯಲ್ಲಿ ಇರ್ತಿದ್ರು ಇವರು. ಬಂದು ಬಾಗಿಲು ಕಿಟಕಿ ಏನೇನೋ ಮಾಡಿ ಒಟ್ಟು ಮತ್ತೊಂದು 50-60 ಸಾವಿರ ರೂಪಾಯಿ ಖರ್ಚು ಮಾಡಿಸಿ ಹೋಗ್ತಿದ್ದ ಪುಣ್ಯಾತ್ಮ. ಮನೆಯಲ್ಲಿ ಒಂದು ನಿಮಿಷ 2 ನಿಮಿಷದಲ್ಲ 20-30 ಕಡೆ ಚುಚ್ಚಿ ಶಿಷ್ಯಕ್ಕೊಂದ. ತನಗೆ ಗೊತ್ತಿತ್ತೇನು ತನ್ನ ವಾಸ್ತು? ನನ್ನ ಶಿಷ್ಯ ನನ್ನನ್ನು ಈ ರೀತಿ ಚುಚ್ಚು ಕೊಲ್ತಾನೆ ಅಂತ ಗೊತ್ತಿತ್ತೇನು? ಆ ಕೊರೋನಾ ಬಂದಾಗ ಡೆಲ್ಲಿಯಲ್ಲಿ ಒಬ್ಬ ದೊಡ್ಡ ಜ್ಯೋತಿಷ್ಯ, ನಾವು ಏನು ಏಪ್ರಿಲ್ ಮೇದೊಳಗೆ ಕೊರೋನಾ ಹೋಗುತ್ತೆ, ತಾನೇ ಕೊರೋನಾದಿಂದ ಸತ್ತೋದ. ಹಾಗಾಗಿ ಯಾರ ಹಣೆ ಬರ ಯಾರೂ ತಪ್ಸೋಕ್ಕಾಗೋದಿಲ್ಲ. ನೀವು ಯಾವುದೇ ಏನೇ ಮಾಡಬೇಕಾದ್ರೆ ಯಾರನ್ನು ಕೇಳಕ್ಕೆ ಹೋಗಬೇಡ್ರಿ. ದಯಮಾಡಿ ಹೇಳ್ತೇನೆ ನಿಮಗೆ. ಆ ಬೆಂಗಳೂರಲ್ಲಿ ಒಬ್ಬ ಹೆಣ್ಮಗಳು ಯಾರೋ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ಕೇಳ್ತಾಳೆ, ನಮ್ಮ ಮನೆಗೆ ಭಾಳ ಸಮಸ್ಯೆ ಇದೆ, ನಂದು ಒಂದು ಜಾತಕ ಇಟ್ಕೊಂಡು ಹೋಗ್ತಾಳೆ, ಮುಂದೆ ಇನ್ನೂ ಹೇಗಿದೆ? ಅವ ಹೇಳ್ತಾನೆ, ನೀ ಇನ್ನೂ ಕೆಲವು ವರ್ಷ ಹಿಂಗೆ ಕಷ್ಟಪಡಬೇಕು. ಮನೆಗೆ ಬಂದು 2 ಮಕ್ಕಳಿಗೂ ವಿಷ ಹಾಕಿ ತಾನು ವಿಷ ಕುಡಿಸಾಯ್ತು. ಬೇಕಾ? ಎಲ್ಲದಕ್ಕೂ ನಾವು ಹುಟ್ಟಿಸ್ಕೊಂಡಿರೋ ಮಕ್ಕಳು ನಮಗಿಷ್ಟ ಬಂದು ಹೆಸರಿಡೋದಿಲ್ಲ, ಅವನು ಕೇಳೋಕೆ ಹೋಗ್ತಾರೆ. ಅವ ಹೇಳ್ತಾನೆ, ಕಾದಲ್ಲಿಡು, ರಾದಲ್ಲಿಡು, ಯಾದಲ್ಲಿಡು ಅಂತ. ನೀವು ಹುಟ್ಟಿಸ್ಕೊಂಡಿರೋ ಮಕ್ಕಳು ನಿಮಗಿಷ್ಟ ಆದ ಹೆಸರಿಡಂಗಿಲ್ಲ, ಅವ ಹೇಳಿದ್ದ ಹೆಸರು. ಇಷ್ಟು ಇವತ್ತು ಅಜ್ಞಾನದಲ್ಲಿ ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ. ನಮಗೂ ನಿಮಗೂ ಹುಡುಗ ಹುಡುಗಿ ಒಪ್ಪಿಗೆ ಆಗಿದೆ, ಅದು ಶುಭ ಲಗ್ನ ಅಂತ ತಿಳ್ಕೊರಿ. ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಅವತ್ತು ಎಲ್ಲರಿಗೂ ಮನಸ್ಸು ಒಪ್ಪಿಗೆ ಆಗಿದೆ ಅಂದರೆ ಇದೆ ಅಂತ ತಿಳ್ಕೊರಿ. ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ಮತ್ತೆಲ್ಲರಿಗೂ ಒಪ್ಪಿಗೆ ಆಗಿದೆ ಅಂದರೆ ನಾಳೆ ಅಂತ ಅನ್ಲಿಕ್ಕೆ ಹೋಗಬೇಡಿ. ಕೂಡಲ ಸಂಗಮ ದೇವರ ಪೂಜಿಸಿದ ಫಲ. ದೇವರಿಗಿಂತ ದೊಡ್ಡದು ಯಾವುದು ಈ ಜಗತ್ತಿನಲ್ಲಿ? ಅವರನ್ನು ಕೇಳಿದ್ರೆ ಮುಗೀತಲ್ಲ ದೇವರನ್ನ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ದೇವರ ನಾಮಸ್ಮರಣೆ ಮಾಡಿದ್ರೆ ಮುಗೀತು. ದೇವರಿಗಿಂತ ದೊಡ್ಡವನ ಜ್ಯೋತಿಷಿ? ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದು. ದೇವರ ನಾಮಸ್ಮರಣೆ ಮಾಡಿರಿ, ಕೆಲಸ ಮಾಡಿರಿ. ಯಾವ ಕೆಲಸ ಕರ್ಗ ಮಾಡಬೇಕಾದ್ರೂ ಮತ್ತು ಅದನ್ನು ಶಕುನ ಅಪಶಕುನ ಬೇರೆ. ಎಲ್ಲ ಕೇಳಿರ್ತೀವಿ, ಹೇಳಿರ್ತೀವಿ, ಪೂಜೆ ಮಾಡ್ತಿರ್ತೀವಿ, ಮತ್ತು ಹೊರಗಡೆ ಬರ್ಬೇಕಾರೆ ಅಲ್ಲಿ ಒಂದು 3-4 ಸತಿ ಲೊಚ್ಕೊಟ್ಬಿಟ್ರಿ. ಮತ್ತು ಕಾಲದಲ್ಲಿರ್ತಕ್ಕಂಥ ಭೇದ ಭಾವವನ್ನು ಒಡೆದಾಕಿದ್ರು. ನೆಲದಲ್ಲಿರ್ತಕ್ಕಂಥ ಭೇದ ಭಾವವನ್ನು ಒಡೆದಾಕಿದ್ರು. ಶಕುನ ಅಪಶಕುನ ಎಲ್ಲದಕ್ಕೂ ದೇವರ ಮೇಲೆ ವಿಶ್ವಾಸ ಇರೋದಿಲ್ಲ. ಈ ಕಾಗೆಗೀಗೆ ಮನೆ ಮುಗ್ಕರೆ ಏನು ಮಾಡ್ತೀರಿ? ನಿಮ್ಮ ಕಡೆ ಏನೂ ಇಲ್ಲ ಅದು ಪದ್ಧತಿ. ನಮ್ಮ ಕಡೆ ಮನೆ ಬಿಡ್ತಾರೆ. ಕಾಗೆ ಅಂದರೆ ಅಪಶಕುನ. ಅದು ಅಕಸ್ಮಾತ್ ಮನೆಗೆ ಏನಾದ್ರು ಬಂದು ಹೋತಂದರೆ ಇಷ್ಟು ದಿನ ಮನೆ ಬಿಡ್ಬೇಕಂತ ಹೇಳ್ತಾರೆ ಅವರು. ಲೋಕ ಕೇಳಿದಾಗ ಇವರು ಮನೆ ಬಿಡ್ತಾರೆ. ಇಲ್ಲಿ ಮನೆಗೆ ಕಾಗೆ ಬಂದರೆ ಅಪಶಕುನ. ಈ ಸತ್ತಾಗ ಯಾರಾದರೂ ಸತ್ತಾಗ 3 ದಿನಕ್ಕೆ ಇಡ್ತಾರೆ ನೋಡ್ರಿ ಪಿಂಡ. ಅಲ್ಲಿ ಸತ್ತವರು ಕಾಗೆ ರೂಪದಲ್ಲಿ ಬಂದು ತಿಂತಾರಂತ. ಅಲ್ಲಿ ಬಂದು ತಿಂದ್ರೆ ಶಕುನ. ಅದೇ ಕಾಗೆ ಮನೆಗೆ ಬಂದರೆ ಅಪಶಕುನ. ಅಲ್ಲಿ ಅಕಸ್ಮಾತ್ ಕಾಗೆ ಬಂದು ತಿನ್ನದೇ ಇದ್ದರೆ
ಆ ಮನೆ ಮಂದಿ ಮೊದಲೇ ಸತ್ತವ್ರನ್ನ ಕಳ್ಕೊಂಡು ದುಃಖದಲ್ಲಿ ಇರ್ತಾರೆ. ಈ ಸಂಬಂಧಿಕರೆಲ್ಲ ಬಂದೆ ನೀವು ಇದ್ದಾಗ ಅವ್ರನ್ನ ಚಲೋ ನೋಡ್ಕೊಂಡಿಲ್ಲ, ಅದಕ್ಕೆ ಅವ್ರು ಕಾಗೆ ರೂಪದಲ್ಲಿ ಬಂದು ಅವ್ರು ಬಂದು ತಿನ್ನಲಿಲ್ಲ. ಅದಕ್ಕೆ ಇಲ್ಲಿ ಬಂದರೆ ಅಪಶಕುನ, ಅಲ್ಲಿ ಬಂದರೆ ಯಾಕೆ ಸತ್ತವರು ಕಾಗೆ ರೂಪದಲ್ಲಿ ಬಂದು ತಿಂತಾರೆ ಅಂತ ಹೇಳೋದಾದರೆ, ಅದೇ ಕಾಗೆ ನಿಮ್ಮ ಮನೆಗೆ ಬಂದಾಗಲೂ ಹಿಂದೆ ಸತ್ತಿರೋ ನಮ್ಮ ಅಜ್ಜನೋ ಮುತ್ತಜ್ಜನೋ ಕಾಗೆ ರೂಪದಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗಿ ಬಂದದಂತ ಯಾಕೆ ತಿಳ್ಕೊಬಾರ್ದು? ಹೌದಿಲ್ರಿ? ಅಲ್ಲಿ ಸತ್ತವ್ರ ಕಾಗೆ ರೂಪದಲ್ಲಿ ಬರ್ತಾರೆ ಅಂದರೆ ಮತ್ತು ಇಲ್ಲೂ ಬಂದಾಗ ಹಂಗೆ ತಿಳ್ಕೊರಲ್ಲ. ಅಲ್ಲಿ ಯಾಕೆ ಶಕುನ, ಇಲ್ಲಿ ಯಾಕೆ ಅಪಶಕುನ? ಅದಕ್ಕೂ ಚಲೋ ಗುಣ ಐತೆ, ನಿಮ್ಗಿಂತ ಚಲೋ ಗುಣ ಐತೆ. ಕಾಗೆ ಒಂದು ಅಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ. ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಕರ್ಕೊಂಡು ತಿನ್ನುವಂಥ ಎಂಥ ಒಂದು ದಾಸೋಹದ ಗುಣ ಐತೆ. ನೀವೇನಾದ್ರು ಕೋಆಪ್ರೇಟಿವ್ ಸೊಸೈಟಿ ಅಂತಿಟ್ರೆ ಕಾಗೆ ಸಿಂಬಲ್ ಹಾಕ್ಬೇಕು. ಯಾಕೆ? ಕರ್ಕೊಂಡು ತಿಂತದವು. ಶಕುನ ಅಪಶಕುನ ಎಲ್ಲದಕ್ಕೂ ಅವುಗಳ ಭ್ರಮೆ ಬಿಡಬೇಕು. ನಾವೇನು ಬಿಡಬೇಕು? ಅದನ್ನು ಭ್ರಮೆ. ಬೇರೆ ಧರ್ಮೀಯರೆಲ್ಲ ಬದುಕ್ತಾ ಇಲ್ಲೇನು? ಅವರಿಗೆಲ್ಲ ಏನೂ ಆಗೇ ಇಲ್ಲಲ್ಲ, ಎಲ್ಲರೂ ಚಲೋ ಚಂದೇ ಬದುಕ್ಯಾರೆ. ನಮಗಷ್ಟೇ ಯಾಕೆ ಇವು ಭ್ರಮೆಗಳು? ಇವನ್ ತಲೆಗಿಂದ ತೆಗೆದಾಕ್ಬಿಡ್ಬೇಕು. ಇವನ್ನ ಏನು ಮಾಡಬೇಕು? ಲಿಂಗ ಪೂಜೆ ಮಾಡ್ಕೋಬೇಕು. ಸುಪ್ರಭಾತ ಸಮಯದಲ್ಲಿ ಅರ್ಚಿಯಲ್ಲಿ ಲಿಂಗವನ್ನೆನೆದಡೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಯ್ಯ. ಬೆಳಗ್ಗೆ ಹೇಳ್ರಿ, ಲಿಂಗ ಪೂಜೆ ಮಾಡ್ಕೊಳ್ರಿ, ಭಗವಂತನ ನಾಮಸ್ಮರಣೆ ಮಾಡಿರಿ, ಕೆಲ್ಸಕ್ಕೆ ಹೋಗ್ರಿ. ನಾನು ಕೆಲ್ಸಕ್ಕೆ ಹೊರಟಿದ್ದೀನಿ, ದೇವ್ರನ್ನ ಕೇಳಿದ್ದೀನಿ, ಖಂಡಿತ ದೇವ್ರು ನನ್ನ ಯಶಸ್ಸನ್ನು ಮಾಡ್ತಾನೆ ಅಂತ ವಿಶ್ವಾಸದಿಂದ ಹೋಗ್ರಿ. ನಿಮ್ಮ ಕೆಲಸ ಯಶಸ್ಸಾಗದೇ ಇದ್ರೆ ಕೇಳಿ. ಶಕುನ ಅಪಶಕುನ ಕಾಲ ಕಾಲದಲ್ಲಿರ್ತಕ್ಕಂಥ, ನೆಲದಲ್ಲಿರ್ತಕ್ಕಂಥ, ಅವಯವಗಳಲ್ಲಿರ್ತಕ್ಕಂಥ, ನಾ ಹೇಳಿದ್ನಲ್ಲ, ಎಡಗಾಲ ಅಂದರೆ ಕೀಳು, ಬಲಗಾಲ ಅಂದರೆ ಶ್ರೇಷ್ಠ. ಎಡಗೈ ಅಂದರೆ ಕೀಳು, ಬಲಗೈ ಅಂದರೆ ಶ್ರೇಷ್ಠ. ಎರಡುಗಾಲ ಎಡಗೈ ತೆಗೆಸ್ಬಿಟ್ರೆ ಹೆಂಗಿರ್ತದೆ? ಎಡ ಇದ್ದಿದ್ದಕ್ಕೆ ಬಲ ಐತೆ, ಬಲ ಇದ್ದಿದ್ದಕ್ಕೆ ಎಡ ಐತೆ. ನಮ್ಮ ಅವಯವಗಳಲ್ಲೆಲ್ಲರೂ ಕೀಳು ಮೇಲೂ ಇರ್ಲಿಕ್ಕೆ ಸಾಧ್ಯನಾ? ಹಾಂ, ಯಾವ ಕೈಯನ್ನು ನೀವು ಕೀಳು ಅಂತ ಕರೆದ್ರಿ, ಅದೇ ಕೈ ಬಸವಣ್ಣ ಲಿಂಗದ ಗದ್ಗೆ ಮಾಡಿದ್ರು. ಲಿಂಗ ಪೂಜೆ ಮಾಡುವಂಥ ಕೈ ಅದು. ಅದಂಗೆ ಎಡ. ಅವಯವಗಳಲ್ಲಿ ಸ್ಪರ್ಶತೆ, ಸಂಖ್ಯೆಗಳಲ್ಲಿ ಸ್ಪರ್ಶತೆ. ನಮ್ಮ ಭಾರತೀಯರಿಗೆ 3 ಕಂಡ್ರೆ ಆಗಲ್ಲ, ಪಾಶ್ಚಿಮಾತ್ಯರಿಗೆ 13 ಕಂಡ್ರೆ ಆಗೋದಿಲ್ಲ. 1ರಿಂದನೇ 3 ಆಗಿದೆ, 1ರಿಂದನೇ 13 ಆಗಿದೆ. ಅದನ್ನು ಬಿಟ್ಟಿದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಂಖ್ಯೆಗಳಲ್ಲಿ ಶಕುನ ಅಪಶಕುನ. ದಿಕ್ಕುಗಳಲ್ಲಿ, ಕಾಲಗಳಲ್ಲಿ, ಮಾನವರಲ್ಲಿ, ದೇವರುಗಳಲ್ಲೂ, ದೇವರಲ್ಲೂ ಒಬ್ಬನ್ಯಾರೋ ಶ್ರೀಮಂತ ಏನು ಮಾಡ್ದ, ಒಂದು ದೇವಸ್ಥಾನ ಕಟ್ಟಬೇಕಂತ ಕಟ್ಟದ. ಅಲ್ಲಿಗೆ ಬರೀ ಹಿಂದೂಗಳಷ್ಟೇ ಬರ್ತಿದ್ರು, ಬೇರೆಯವರು ಬರ್ತಿರಲಿಲ್ಲ. ನನಗೆ ಬೇಜಾರಾಯಿತು. ಬರೀ ಯಾರೋ ಒಂದು ಸಮಾಜಕ್ಕೆ ಕಟ್ಟದಂಗೆ ಆಯ್ತಲ್ಲ. ಅದರ ಪಕ್ಕ ಒಂದು ಮಸೀದಿ ಕಟ್ಟದ, ಅಲ್ಲಿಗೆ ಬರೀ ಮುಸಲ್ಮಾನರಷ್ಟೇ ಹೋಗ್ತಿದ್ರು, ಮತ್ತು ಕ್ರಿಶ್ಚಿಯನ್ನು ಕೆಲವರು ಬೇರೆ ಬರ್ತಿರಲಿಲ್ಲ. ಇನ್ನೊಂದು ಚರ್ಚ್ ಕಟ್ಟದ, ಅಲ್ಲಿಗೆ ಅವರಷ್ಟೇ ಹೋಗ್ತಿದ್ರು, ಇವ್ರಿಗೆ ಇಲ್ಲಷ್ಟೇ ಬರ್ತಿದ್ರು, ಅವರು ಅಲ್ಲ ಎಲ್ಲರನ್ನೂ ಕೂಡ್ಸೋಕ್ಕೆ ಆಗಲಿಲ್ಲಲ್ಲ ನನ್ನ ಕೈಲಿ. ಆ 3 ಮಧ್ಯೆ ಒಂದಿಷ್ಟು ಟಾಯ್ಲೆಟ್, ಏನಂತೀರಿ, ಸಂಡಾಸ್ ರೂಮ್ಗಳು ಕಟ್ಟದ. ಈ 3 ಜನ ಅಲ್ಲಿಗೆ ಹೋಗ್ತಿದ್ರು. ಇವರು ಹೋಗ್ತಿದ್ರು, ಯಾರ್ಯಾರಿಗೆ ಅರ್ಜೆಂಟಾಗಿದೆ ಎಲ್ಲರೂ ಹೋಗ್ತಿದ್ರು ಅಲ್ಲಿಗೆ. ಮತ್ತು ಯಾವ ಜಾಗ, ಎಲ್ಲರನ್ನೂ ಹಿಂಬಿಟ್ಕೊಡೋ ಜಾಗ ಯಾವುದು? ದೇವರಲ್ಲಿ, ಕಾಲದಲ್ಲಿ, ನೆಲದಲ್ಲಿ, ಅವಯವಗಳಲ್ಲಿ, ಎಲ್ಲ ಧಾನ್ಯಗಳಲ್ಲಿ ಸ್ಪರ್ಶತೆ. ಕೆಲವು ಬಡವರು ಉಣ್ಣೋ ಆಹಾರ ಬೇರೆ. ಈ ಶುಗರ್ ಬಂದು ಎಲ್ಲ ಬಡವರು ಉಣ್ಣೋ, ಶ್ರೀಮಂತರು ಉಣ್ತಾರೆ, ಬಡವರು ಉಣ್ತಾರೆ. ಧಾನ್ಯದಲ್ಲಿ ಸ್ಪರ್ಶತೆ. ಆಮೇಲೆ ಗಿಡ ಮರಗಳಲ್ಲಿ ಸ್ಪರ್ಶತೆ. ಒಬ್ಬನ ಯಾರೋ ಹೋಗಿ ಒಬ್ಬ ಜ್ಯೋತಿಷಿ ಕೇಳ್ದ,
ನನ್ನ ಮನೆಗೆ ಏನು ದುಡಿದ್ರು ಉಳಿಯೋವಲ್ದ್ರೆ ಎಲ್ಲ ಸಾಕ್ತೈತಿ, ಮಕ್ಕಳಾಗಿಲ್ಲ ಏನೇನೋ ಹೇಳ್ಕೊಂಡ. ಅವ ಹೇಳ್ದ, ಒಂದಿನ ನಾನು ಬಂದು ನಿಮ್ಮ ಮನೆ ನೋಡಬೇಕು ಅಂದ. ಒಂದಿನ ಕರ್ಕೊಂಡು ಬಂದ, ನೋಡಿದ ಸುತ್ತಾಡಿ, ಅಲ್ಲೊಂದು 100 ವರ್ಷದ ಮರ ಇತ್ತು. ನಿನ್ನ ಜಾತಕಕ್ಕೆ ಈ ಮರ ಆಗಿ ಬರಲ್ಲ ಅಂದ. ನಿನ್ನ ಜಾತಕಕ್ಕೆ ಈ ಮರ ಆಗಿ ಬರಲ್ಲ ಅಂದ. ಮರ ತೆಗೆಸೇ ಬಿಟ್ಟ. ಹಿಂದಿನ 4 ತಲೆಮಾರ ಮರ ಇದ್ದಾಗಲೇ ಮಕ್ಕಳಾಗಿದ್ವು, ಶ್ರೀಮಂತಿಕೆ ಇತ್ತು, ಎಲ್ಲ ಇತ್ತು, ಬದುಕೊಂಡು ಬಂದಿದ್ರು. ಪಾಪ ಮರ ಏನು ಮಾಡ್ಬೇಕು ಇವನಿಗೆ ಮಕ್ಕಳಾಗದೆ ಇದ್ದಿದ್ದಕ್ಕೆ. ಎಷ್ಟು ಅಜ್ಞಾನದಲ್ಲಿ ಬದುಕ್ತೀವಿ ನಾವು ಅಂತೇಳಿದರೆ, ನಾ ಹೇಳಿದ್ನಲ್ಲ, ಭಾರತೀಯರು ನಾವು ತಾತ್ವಿಕವಾಗಿ ಬಹಳ ಉನ್ನತ ಮಟ್ಟದಲ್ಲಿದ್ದೀವಿ. ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳ್ತದೆ. ಪ್ರತಿಯೊಬ್ಬನಲ್ಲಿರೋದು ಆ ಪರಾತ್ಪರ ವಸ್ತೆ. ನೀ ಮನಸ್ಸು ಮಾಡಿದರೆ ನೀನೇ ದೇವರಾಗಬಹುದು. ನಾನು ದೇವರಾಗುವಂಥ ಚಿಂತನೆಗಳು, ಅಂಥ ಮಹತ್ವವಾಗಿರ್ತಕ್ಕಂಥ ಚಿಂತನೆಗಳು ಈ ದೇಶದಲ್ಲಿ ನಡೀಲೇ ಇಲ್ಲ. ನಮ್ಮ ಚಿಂತನೆಗಳೆಲ್ಲ ಬರೀ ಇಂಥ ಕೆಲಸಕ್ಕೆ ಬಾರದ ಚಿಂತನೆ. ಒಂದು ದೀಪ ಬೆಳಗಿದ್ರೆ ಎಡಗಡೆಯಿಂದ ಬೆಳಗಬೇಕೋ ಬಲಗಡೆಯಿಂದ ಬೆಳಗಬೇಕೋ, 3 ಸತಿ ಬೆಳಗಬೇಕೋ 5 ಸತಿ ಬೆಳಗಬೇಕೋ, ಒಳಗಡೆ ಕಾಲಿಟ್ರೆ ಎಡಗಾಲಿಡಬೇಕೋ, ಇಂಥವುಗಳ ಮೇಲೆ ಉದ್ಗ್ರಂಥಗಳು ಉಟ್ಕೊಂಡಿದ್ದಾವೆ ಈ ದೇಶದಲ್ಲಿ. ಈ ಎಲ್ಲ ಸ್ಪೃಶ್ಯತೆಗಳನ್ನು ಒಡೆದಾಕಿ, ಈ ಮೇಲು ಕೀಳುಗಳನ್ನ, ಸಂಪ್ರದಾಯ ಮೊದಲಿಂದ ಬಂದಿರತಕ್ಕಂಥವನ್ನೆಲ್ಲವನ್ನು ಕೂಡ ಒಡೆದಾಕಿ ಬಸವಣ್ಣ ಏನು ಮಾಡಿದರು ಅಂದ್ರೆ, ಒಂದು ಪ್ರಗತಿಪರ ಧರ್ಮ ಇದು. ಬಸವಣ್ಣ ಕೊಟ್ಟಂಥ ಧರ್ಮ ಏನಿದೆ, ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ ಏನಿಲ್ಲ. ನೀವು ನೇರವಾಗಿ ಶಿವನನ್ನೇ ಟಚ್ ಮಾಡ್ಬೋದು ನೀವು ಮನಸ್ಸು ಮಾಡಿದರೆ. ಅದರ ಅಜ್ಞಾನ, ನಮಗೆ ಅದರ ಸರಿಯಾದ ತಿಳುವಳಿಕೆ ಇಲ್ಲ. ಎಂಥ ಒಂದು ಅಂದರೆ, ಈ ಪೌರಾಣಿಕ ಧರ್ಮ ಬೇರೆ, ಪ್ರಗತಿಪರ ಧರ್ಮ ಬೇರೆ. ಪುರಾಣ ಧರ್ಮ ಏನು ಹೇಳ್ತದೆ, ನಾನು ಹಿಂಗೆ ಹೇಳ್ತೀನಿ, ನೀನು ಅದರೊಳಗೆ ಸತ್ಯನೋ ಅಸತ್ಯ. ಒಂದೊಂದು ಸರಿ ಏನಾಗ್ತದೆ, ನಡೆದ ಘಟನೆಗಳಿವೆಲ್ಲ ನೀವು ಇತಿಹಾಸದಲ್ಲಿ, ಈ ಓಲ್ಡ್ ಒಡಂಬಡಿಕೆಯಲ್ಲಿ, ಕ್ರೈಸ್ತರ ಒಡಂಬಡಿಕೆಯಲ್ಲಿ ಸೂರ್ಯನೇ ಭೂಮಿ ಸುತ್ತುತ್ತಾನೆ ಅಂತಿತ್ತು. ಸೂರ್ಯನೇ ಭೂಮಿ ಸುತ್ತ. ಮೊಟ್ಟ ಮೊದಲು ಆ ಪುಸ್ತಕದಲ್ಲಿರೋದು ತಪ್ಪು. ಸೂರ್ಯ ಭೂಮಿ ಸುತ್ತೋದಿಲ್ಲ, ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ಕಂಡಿಡಿದ ವಿಜ್ಞಾನಿ ಯಾರು? ಗೆಲಿಲಿಯೋ. ಯಾರು ಕಂಡಿಡಿದಿದ್ದು? ಮೊಟ್ಟ ಮೊದಲು ಕಂಡಿಡಿದ. ಈ ಪುಸ್ತಕದಲ್ಲಿರೋದು ಶಬ್ದ ಪ್ರಮಾಣ. ಪೌರಾಣಿಕ ಧರ್ಮ ಶಬ್ದ ಪ್ರಮಾಣದ ಮೇಲೆ ನಿಂತರೆ, ಪ್ರಗತಿಪರ ಧರ್ಮ ಅನುಭವದ ಪ್ರಮಾಣದ ಮೇಲೆ ನಿಲ್ತಕ್ಕಂಥದ್ದು. ಇದರಲ್ಲಿ ಇರ್ತಕ್ಕಂಥದ್ದು ಹೀಗೆ, ನೀ ಅದನ್ನು ಒಪ್ಪಬೇಕು ಅಂತ ಹೇಳಿದರೆ ನೀನು ಹೊರೆಗಚ್ಚಿ ತರ್ಕಕ್ಕೆ ಒಚ್ಚಿ ನೋಡು ಅದು ಅಂತ ಪ್ರಗತಿಪರ ಧರ್ಮ ಹೇಳ್ತು. ಆತ ಮೊಟ್ಟ ಮೊದಲು ಕಂಡಿಡಿದ ಈ ಪುಸ್ತಕದಲ್ಲಿ ಬರೆದಿರೋದು ತಪ್ಪು. ಏನು ಸಿಟ್ಟು ಬಂದ್ಬಿಡ್ತು ಧಾರ್ಮಿಕ ಗುರುಗಳಿಗೆ. ಅವರೆಲ್ಲರೂ ಸೇರಿ ಏನು ಮಾಡಿದರು, ಅವ್ರದ್ದೇ ಆದ ಒಂದು ಧಾರ್ಮಿಕ ಕೋರ್ಟಿಗೆ ಕರೆಸಿದ್ರು. ದೇವರ ವಾಕ್ಯಕ್ಕೆ ಸುಳ್ಳಾಡ್ತಾ ಇದೆ ನೀವು, ಒಬ್ಬ ಯಕಾಶ್ಚಿತ್, ಒಬ್ಬ ಸಾಮಾನ್ಯ ಮನುಷ್ಯ, ದೇವರ ವಿಚಾರಕ್ಕೆ ನೀನು ಸುಳ್ಳು ಹೇಳ್ತಾ ಇದೀಯಾ? ನಿನಗೇನಂತ ಜ್ಞಾನ ಇರಲಿಕ್ಕೆ ಸಾಧ್ಯ? ಹಾಗೆ ಅವನ ಜೊತೆ ಗಲಾಟೆ ಮಾಡಿದರು. ಆಮೇಲೆ ಅವನ ಹತ್ರ ಒಂದು ಪುಸ್ತಕ ತಂದಿಟ್ರು. ನಾನು ಹೇಳ್ತಾ ಇರೋದು ಸುಳ್ಳು, ಈ ಪುಸ್ತಕದಲ್ಲಿರೋದು ಸತ್ಯ ಅಂತೇಳಿ ಇದರೊಳಗೆ ಸಹಿ ಮಾಡು ಅಂತ ಹೇಳಿದರು. ಹಂಗೆ ಬರೆದು ಸಹಿ ಮಾಡು ಅಂತ ಹೇಳಿದರು. ಗೆಲಿಲಿಯೋ ಹೇಳ್ದ, ನಾನು ಇಡೀ ಪುಸ್ತಕದ ತುಂಬ 1000 ಸರಿ ಬರೆದು ಸಹಿ ಮಾಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಏನು ಮಾಡೋದು, ಭೂಮಿ ಆಗಲಿ ಸೂರ್ಯ ಆಗಲಿ ನಾನು ಬರೆದಿರೋದು ನೋಡಿ ಸುತ್ತುತ್ತವೆ. ನಾನು ಬರೆದಿರೋದನ್ನು ನೋಡಿ ಸುತ್ತುತ್ತವ ಅಂತ ಹೇಳಿದೆ. ನಾನು ಸಹಿ ಮಾಡ್ತೀನಿ, ಅನ್ನೋವೇನು ದೊಡ್ಡ ವಿಷಯ ಅಲ್ಲ. ಮರಣದಂಡನೆ ಶಿಕ್ಷೆ ಕೊಡ್ತಾರೆ ಆತನಿಗೆ. ನಮ್ಮ ಧರ್ಮಗ್ರಂಥಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಅಂತೇಳಿ ಸತ್ಯ ಹೇಳಿದಕ್ಕೆ. ಆದರೆ ಇವತ್ತು ವಿಜ್ಞಾನ ಒಪ್ಪಿಕೊಳ್ಳುತ್ತದಿಲ್ಲ. ಹಾಗಾಗಿ ಅದರಲ್ಲಿ ಇರೋದೇ ಸತ್ಯ, ಆ ಪುಸ್ತಕಗಳಲ್ಲಿರೋದೇ ಸತ್ಯ ಅಲ್ಲ. ನಾವು ಒಂಚೂರು ಅದನ್ನು ವಿಚಾರ ಮಾಡಿ ನೋಡಬೇಕಾಗ್ತದೆ. ಬಹಳ ಜನಗಳಿಗೆ ನೀವು ವಿಚಾರವಂತರಾಗೋದು ಬೇಕಾಗಿಲ್ಲ, ವಿಚಾರವಂತರಾಗೋದು ಬೇಕಿಲ್ಲ. ನೀವು ಅಜ್ಞಾನದಲ್ಲಿದ್ದರೆ ಅವರು ಹೊಟ್ಟೆ ತುಂಬುತ್ತೆ, ಅಜ್ಞಾನದಲ್ಲಿದ್ದರೆ ಅವ್ರ ಹೊಟ್ಟೆ ತುಂಬುತ್ತದೆ. ಒಬ್ಬ ಡಾಕ್ಟ್ರು ಮಗನ್ನ ಡಾಕ್ಟ್ರು ಓದಿಸ್ತಿದ್ದ. ಅವನು MBBS MD ಎಲ್ಲ ಮುಗಿಸಿ ಬಂದ. ದವಾಖಾನೆ ಇತ್ತು ಹೈದರಾಬಾದಲ್ಲಿ.
ಮುಗಿಸಿ ಬಂದ ಮೇಲೆ ತಂದೆ ಹೇಳ್ದ, ಇಷ್ಟು ದಿನ ನನಗೆ ಈ ಹಾಸ್ಪಿಟ್ಲ್ ನಡೆಸಿ ಬೇಜಾರಾಗೈತೆ, ಎಲ್ಲೂ ಬಿಟ್ಟು ಹೊರಗಡೆ ಹೋಗೋಕ್ಕೆ ಆಗಿಲ್ಲ. ಇವತ್ತು ನೀನು ಮುಗಿಸ್ಕೊಂಡು ಬಂದೀಯ, ಇನ್ಮೇಲಿಂದ ಈ ಹಾಸ್ಪಿಟ್ಲು ನೀನು ನಡೆಸ್ಕೊಂಡು ಹೋಗು. ನಾ 1 ತಿಂಗಳು 2 ತಿಂಗಳು ಹಂಗೆ ನನ್ನ ಸ್ನೇಹಿತರು ಅಲ್ಲಿ ಇಲ್ಲಿ ಸ್ವಲ್ಪ ಆರಾಮಾಗೆ ಅಡ್ಡಾಡಿ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಮಗ ಹೇಳ್ದ, ಯಾರು ಬೇಡ ಅಂದಪ್ಪ, ಹೋಗು ನೀನು ಆರಾಮಾಗಿ ಸುತ್ತಾಡ್ಕೊಂಬ, ನನ್ನ ಜವಾಬ್ದಾರಿ ಬಿಡು, ನಾನು ಹಾಸ್ಪಿಟ್ಲನ್ನು ನಡೆಸ್ತೀನಿ ಅಂತ ಹೇಳ್ದ. ಇವ ಹೋಗಿ ಒಂದು 2-3 ತಿಂಗಳು ಸುತ್ತಾಕ್ಕೊಂಡು ಬಂದ. ಸುತ್ತಾಕೊಂಡು ಬಂದಮೇಲೆ ಮಗನ ಕೇಳ್ದ, ಹೆಂಗೆ ನಡೆದದ ನಿಂದು ಹಾಸ್ಪಿಟ್ಲು? ಮಗ ಹೇಳ್ದ, ಅಪ್ಪ ನೀನು 1 ತಿಂಗಳಲ್ಲಿ 2 ತಿಂಗಳಲ್ಲಿ 1 ದಿನದಲ್ಲಿ 2 ದಿನದಲ್ಲಿ ವಾಸಿ ಮಾಡಿರೋ ಕಾಯಿಲೆ, ಅದು ತಿಂಗಳಾನುಗಟ್ಟಲೆ ವಾಸಿ ಮಾಡದೇ ಇರೋ ಕಾಯಿಲೆನ 1 ದಿನದಲ್ಲಿ 2 ದಿನದಲ್ಲೇ ವಾಸಿ ಮಾಡೀನಿ ಅಂದ. ಅದಕ್ಕೆ ತಂದೆ ಹೇಳ್ದ, ಮಗನೇ ನನಗೇನು ವಾಸಿ ಮಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಂಡು ನಾನು ನಿನ್ನಂಗೆ ವಾಸಿ ಮಾಡಿದರೆ ನಿನಗೆ ಡಾಕ್ಟ್ರು MBBS MDನೇ ಮಾಡ್ಸೋಕ್ಕಾಗ್ತಿರಲಿಲ್ಲ. ಅವ ರೋಗಿ ಆಗಿದ್ದರೆ ಇವ್ರಿಗೆ ಲಾಭ. ಯಾರ್ಯಾರು ಯಾವ್ಯಾವ ಉದ್ಯೋಗ ಮಾಡ್ತಾರೆ, ಅವನು ರೋಗಿ ಆಗಿದ್ದರೆ ಇವ್ರಿಗೆ ಲಾಭ. ಪುರೋಹಿತ ಶಾಹಿಗೆ ನೀವು ದೇವರ ಧರ್ಮದಲ್ಲಿ ಅಜ್ಞಾನಿಗಳಾಗಿದ್ದರೆ ಅವ್ರಿಗೆ ಲಾಭ. ಒಂದು 4 ಜನ ಒಂದು ಹೋಟ್ಲಿಗೆ ಬಂದಿದ್ದರು. ಹೋಟ್ಲಿಗೆ ಬಂದೇನು ಚಲೋ ಮಸ್ತು ಉಣ್ಣೋದು ತಿನ್ನೋದು ಕುಡಿಯೋದು ಎಲ್ಲ ಮಾಡಿದರು. ಒಂದು 4 ಜನ ಬಂದು ಸುಮಾರು ಒಂದು 2-3 ಸಾವಿರ ರೂಪಾಯಿ ಬಿಲ್ ಮಾಡಿದರು. ಹೋಟ್ಲು ಮಾಲೀಕನಿಗೆ ಭಾರಿ ಖುಷಿ ಆಯಿತು. ಅವ ಹೇಳ್ದ ಬಿಲ್ ಕೊಟ್ಟು ಹೋಗುವಾಗ, ಇನ್ಮೇಲೆ ಯಾವಾಗ ಜಹೀರಾಬಾದಿಗೆ ಬಂದರೂ ನಮ್ಮ ಹೋಟ್ಲಿಗೆ ಬರ್ರಿ ಅಂತ ಹೇಳ್ದ. ಅದಕ್ಕೆ ಅವ್ರು 4 ಜನ ಹೇಳಿದ್ರು, ಇವತ್ತಾದಂಗೆ ದಿನ ವ್ಯಾಪಾರ ಆದ್ರೆ ಖಂಡಿತ ನಿಮ್ಮ ಹೋಟ್ಲಿಗೆ ಬರ್ತೀವಿ. ಏನು ವ್ಯಾಪಾರ ಮಾಡ್ತೀರಿ ಅಂತ ಮಾಲೀಕ ಕೇಳ್ದ. ಇವ್ರು ನಾವು ಸ್ಮಶಾನದಲ್ಲಿ ಕಟ್ಟಿಗೆ ಅಡ್ಡೆ ಇಟ್ಟಿವಿ ಅಂತ ಹೇಳಿದ್ರು. ಇವ್ರಿಗೇನಾಗಬೇಕು, ಇವ್ರು 4 ಮಂದಿಗೆ ಏನಾಗ್ಬೇಕ್ರಿ? ಎಷ್ಟು ಜನ ಸಾಯ್ತಾರೋ ಅಷ್ಟು ಇವ್ರಿಗೆ ಲಾಭ. ಅವ್ರು ಸತ್ತರೆ ಅಲ್ಲ ಅವ್ರಿಗೆ ಕಟ್ಟಿಗೆ ವ್ಯಾಪಾರ ಆಗೋದು. ಹಾಗೆ ಜಗತ್ತು ಹೆಂಗಿದೆ ಅಂದರೆ, ಇದು ಯಾರ್ಯಾರಿಗೆ ಎಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು. ನೀವು ಮತ್ತೊಬ್ಬರು ದೀಪದ ಬೆಳಕಿನಾಗ ಹೋಗ್ಬೇಡ್ರಿ, ನೀವೇ ಸ್ವತಂತ್ರವಾಗಿ ದೀಪ ಇಟ್ಕೊಂಡು ಹೋಗ್ರಿ. ಮತ್ತು ನಾವು ಇನ್ನೊಬ್ರದ್ದು ಯಾರ ಹಣೆ ಬರ ಯಾರು ಬದಲಾಯಿಸೋಕ್ಕಾಗಿದೆ ಇಲ್ಲಿವರೆಗೂ? ಯಾರ ಜೀವನದಲ್ಲಿ ಏನು ನಡೆದಿಲ್ಲ? ಎಂತೆಂಥ ಮಹಾತ್ಮರು ದೊಡ್ಡ ದೊಡ್ಡ ರೋಗಗಳಿಂದ ಸತ್ತಾರೆ. ಕ್ಯಾನ್ಸರಿಂದ ಸತ್ತಾರೆ. ರಮಣ ಮಹರ್ಷಿಗಳು, ಅರವಿಂದರು, ಇವರೆಲ್ಲರೂ ಎಂತೆಂಥ ರೋಗಗಳಿಂದ ಬಳಲಿ. ಯಾರ ಹಣೆ ಬರ ಯಾರಿಗೂ ತಪ್ಪಿಸೋಕ್ಕಾಗೋದಿಲ್ಲ. ಬಾರದು ಬಪ್ಪದು ಸಿದ್ದೇಶ್ವರಪ್ಪಗಳು ಅನ್ನನಾಳದ ಕ್ಯಾನ್ಸರಿಂದ ಎಲ್ಲ ಇವತ್ತು ಎಂತೆಂಥ ಮಹಾತ್ಮರು. ಯಾಕೆ ಹಿಂಗಾಯಿತು ಅಂದರೆ ಅದು ಆಗೋದೇ ಅದು. ಅದಕ್ಕೆ ಅವ್ರಿಗೆ ಬರಲ್ಲ ಇವ್ರಿಗೆ ಬರಲ್ಲ ಹಾಗೆ ಹಿಂಗೆ ಅವೆಲ್ಲ ಸಂಬಂಧ ಇಲ್ಲ. ಏನು ನಡಿಬೇಕಾಗಿತ್ತೋ ಅದು ನಡೀತದೆ. ಹಾಗಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ಕೊತಾ ನೀವು ಸ್ವತಂತ್ರವಾಗಿ ಚಿಂತನೆಯಿಂದ ಬದುಕ್ರಿ. ಬರೀ ಇಂಥ ಅಜ್ಞಾನದ ಮಾಡ್ಕೊತಾ ನಮ್ಮ ಸಮಯವನ್ನು ವ್ಯರ್ಥವನ್ನು ಮಾಡಬೇಡ್ರಿ ಅನ್ನೋದನ್ನು ಕಲಿಸ್ಕೊಟ್ರು ಬಸವಣ್ಣವರು. ನಾವು ಸಿಖ್ ಧರ್ಮದ ಧರ್ಮಗುರು ಗುರುನಾನಕ್ ಒಂದು ದಿನ ಏನು ಮಾಡ್ತಿರ್ತಾರೆ ಅವರು ಅಂದರೆ, ಒಂದು ನದಿ ದಡದಲ್ಲಿ ಕುಂತು ಧ್ಯಾನ ಮಾಡ್ತಾಯಿದ್ರು. ಒಂದು ನದಿ ದಡದಲ್ಲಿ ಕೂತು ಧ್ಯಾನ ಮಾಡ್ತಾಯಿದ್ರು. ಅಲ್ಲಿಗೆ ಏನಾಯ್ತಂದರೆ, ಒಬ್ಬ ಬಂದು ಎಳ್ಳಿನ ದೀಪ ಮಾಡಿ ಬೆಳಗ್ತಿದ್ದ. ಎಳ್ಳಿನ ದೀಪ, ಎಳ್ಳಂತೀರೇನಂತೀರ, ದೀಪ ಮಾಡಿ ಬೆಳಗ್ತಿದ್ದ. ನಾನಕರು ಕೇಳಿದರು, ಏನು ಮಾಡ್ತಾ ಇದೆಯಾ? ಇಲ್ಲ, ಏನೋ ದೋಷ ಇದೆ, ಶನಿಗ್ರಹಕ್ಕೆ ಎಳ್ಳಿನ ದೀಪ ಮಾಡಿ ಬೆಳಕು ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾನು ಬೆಳಗ್ತಾ ಇದ್ದೀನಿ ಅಂತ ಹೇಳ್ದೆ. ಇವರೇನು ಮಾಡಿದರು, ಧ್ಯಾನಕ್ಕೆ ಕುಂತವ್ರು ಇದ್ದಂಗೆ ಎದ್ದೋಗಿ ಒಂದು ಬಕೆಟ್ ತೊಗೊಂಡು ಈ ಕಡೆ ನೀರು ಈ ಕಡೆ ತಗೊಳ್ಳೋದು, ಈ ಕಡೆ ಚೆಲ್ಲೋದು ಮಾಡೋಕ್ಕೆ ಶುರು ಮಾಡಿದರು. ಅಮ್ಮ ಮಾತಾಡಿಸ್ತಾ, ಇಲ್ಲಿವರೆಗೂ ನೀವು ಧ್ಯಾನ ಕುಂತ ನೀವೇನೋ ಒಳ್ಳೆ ಇದೇನಿದು ಹಿಂಗೆ ನೀರು ತಗೊಳ್ಳೋದು ಚೆಲ್ಲೋದು, ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು, ಹಿಂಗೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ ತಕ್ಷಣ ನಾನಕ್ರಂದ್ರು, ತಮ್ಮ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಮಾವಿನ ತೋಟ ಇದೆ, ಅದಕ್ಕೆ ಹೋಗ್ಲಿ ಅಂತ ಆಗ್ತಾ ಇದೆ ಅಂತ ಹೇಳಿದರು. ಅವಾಗಂದ, ಗೊತ್ತಾಯಿತು ನೀವು ಪೂರ್ಣ ಇದ್ದೀರಿ
ಅಜ್ಞಾನಿಗಳಿದ್ದೀರಿ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ತೋಟ ಇದೆ, ಇಲ್ಲಿ ನೀರು ಇದ್ರೆ ನಿಮ್ಮ ತೋಟಕ್ಕೆ ನೀರು ಹೋಗಲ್ಲ. ನಾನು ಎಷ್ಟು 800-900 ಕೋಟಿ ದೂರ ಇರ್ತಕ್ಕಂಥ ಶನಿಗ್ರಹ ಇಲ್ಲಿಂದ ದೀಪ ಮಾಡಿ ಬೆಳಗ್ತಾ ಇದ್ದಿ ಅಂತ ಇದೇ ಮೇಲೆ 2 ಕಿಲೋಮೀಟರ್ ದೂರಕ್ಕೆ ಹೋಗಬಾರ್ದು. ನನ್ನ ನೀರು ಹೋಗ್ತದ ನಿಮ್ಮದು ಹೊಗೆ? 100 ಕೋಟಿ ದೂರ ಇರ್ತಕ್ಕಂಥ ಶನಿಗ್ರಹಕ್ಕೆ ನೀ ಇಲ್ಲಿಂದ ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇದ್ದಿ ಅಂದಾಗ ಇದೇ ನೆಲದ ಮೇಲಿರೋ 2 ಕಿಲೋಮೀಟರ್ ದೂರಕ್ಕೆ ಯಾಕೆ ಹೋಗ್ಬಾರ್ದು? ನಾವೇನಾಗ್ಬಿಟ್ಟಿವಿ ಅಂದರೆ ಬಾವಿ ಕಪ್ಪೆಗಳಾದಂಗೆ ಆಗ್ಬಿಟ್ಟಿದ್ದೀವಿ. ಒಂದು ಸ್ವತಂತ್ರವಾಗಿ ವಿಚಾರ ಮಾಡೋದು. ಬಸವಣ್ಣವ್ರು ನಮಗೆ ಕಲಿಸ್ಕೊಟ್ಟಿದ್ದೇನು ಅಂದರೆ ಸ್ವತಂತ್ರವಾಗಿ ವಿಚಾರ ಮಾಡೋದು. ಅತಂತ್ರ ತಲೆ ನೆನ್ಪಿಟ್ಕೋಬೇಕು ನೀವು. ಪರತಂತ್ರ ತಲೆ, ಕುತಂತ್ರ ತಲೆ, ಸ್ವತಂತ್ರ ತಲೆ. ನೀವು ಮಾಡುವಂಥ ಪ್ರತಿಯೊಂದು ಆಚರಣೆಗಳನ್ನು ಕೂಡ ಏನು ಮಾಡಬೇಕು ಅಂದರೆ ಸ್ವತಂತ್ರವಾಗಿ ವಿಚಾರ ಮಾಡಿ ಆಚರಣೆಗಳನ್ನು ಮಾಡಬೇಕು. ಎಲ್ಲವನ್ನೂ ಅಭ್ಯಾಸ ಮಾಡಬೇಕು. ಸತ್ಯತೆಗಳು ಒಂಚೂರು ನಮಗೆ ಅರ್ಥ ಆಗಬೇಕು. ನಾ ಬಂದು ಹೇಳಿದಾಗ ನನ್ನಂಗೆ ಕುಣಿಯೋದು, ಇನ್ನೊಬ್ಬರು ಬಂದು ಹೇಳಿದಾಗ ನಿಮಗೂ ವಿಚಾರ ಮಾಡೋ ಶಕ್ತಿ ದೇವ್ರು ಕೊಟ್ಟಾನಲ್ಲ. ಕೆಲವ್ರು ಹೆಂಗಿರ್ತಾರಂತೆ ಅಂದರೆ ಗಾಣದೆತ್ತಿದ್ದಂಗೆ ಇರ್ತಾರೆ. ಈ 3 ಥರ ಜನ ಇರ್ತಾರೆ. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಸ್ವಲ್ಪ ಫ್ಯಾನ್ ಹಾಕ್ರಿ, ಎಷ್ಟೊಂದು ಸೆಕೆ ಆಗ್ತೈತೆ. ನಿಮಗೂ ಹಾಕ್ರಿ. ಇದನ್ನ ಹಾಕ್ರಿ. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಈ ಜಟ್ಕಾ ಕುದುರೆ ಇದ್ದಂಗೆ ಇರ್ತಾರೆ. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ರೈತರು ಎತ್ತಿದ್ದಂಗೆ ಇರ್ತಾರೆ. ಈ ಗಾಣದೆತ್ತು ಅಂದರೆ ಕಣ್ಣು ಕಟ್ಟಿರ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ ಪಾಪ, ಈಗ ಗೊತ್ತಿರ್ಬೋದು, ನೀವೆಲ್ಲ ಹಳೆ ಬರೋ. ಕಣ್ಣು ಕಟ್ಟಿ ಗಾಣ ಎಣ್ಣೆ ತೆಗಿತದಲ್ಲ, ತಿರ್ಗಾಕ್ಬಿಡ್ತಾರೆ. ಅದು ಬೆಳಗಿಂದ ಸಂಜೆ ತನಕ ಸುಮ್ಮನೆ ತಿರುಗಿದ್ದೇ ಮಾಡ್ತದೆ. ಆ ಗಾಣದೆತ್ತು ತಿಳ್ಕೊಂಡಿರುತ್ತೆ ನಾನು ಭಾಳ ದೂರ ಹೋಗಿನಿ ಅಂತ. ಏನು ತಿಳ್ಕೊಂಡಿರುತ್ತದು? ನಾನು ಭಾಳ ದೂರ ಹೋಗಿನಿ ಅಂತ. ಆ ಕಣ್ಣು ಬಿಚ್ಚಿ ನೋಡಿದರೆ ಅದು ಎಲ್ಲಿರುತ್ತೋ ಅಲ್ಲೇ ಇರ್ತದೆ. ಹಂಗೆ ಕೆಲವ್ರು ಹೆಂಗಿರ್ತಾರೆ ಅಂದರೆ ತಮ್ಮ ಧರ್ಮನೂ ಓದಲ್ಲ, ಅಕ್ಕಪಕ್ಕ ಧರ್ಮನೂ ಓದಲ್ಲ, ಏನೂ ಓದಲ್ಲ, ಕಣ್ಣು ಕಟ್ಕೊಂಡು ಗಾಣದೆತ್ತಿದ್ದಂಗೆ ಇರ್ತಾರೆ. ಏನೂ ಗೊತ್ತಿರಲ್ಲ. ಸುಮ್ಮನೆ ಯಾರ್ಯಾರು ಹೆಂಗೆ ಹೇಳ್ತಾರೆ ಹಂಗಂಗೆ ಕುಣ್ಕೊತ ಹೋಗೋದು. ತಮಗೆ ನಿಜವಾದ ಅರಿವಿತ್ತು ಅಂದರೆ ಯಾರು ಏನು ಹೇಳಿದ್ರು ಅವ್ರ ಮನಸ್ಸು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಅರಿವಿಲ್ಲದೆ ಇದ್ದಾಗ ಯಾರೇನು ಹೇಳಿದ್ರು ಸಹಿ. ಕರಿದಾರ ಕಟ್ಕೊಂಡ್ರೆ ಕರಿದಾರ ಕಟ್ಕೊಳ್ಳೋದು, ಕಾಲಿಗೆ ಕಟ್ಕೊಂಡ್ರೆ ಕೊರಳಿಗೆ ಕಟ್ಕೊಂಡ್ರೆ ಕೊರಳಿಗೆ ಕಟ್ಕೊಳ್ಳೋದು, ಯಾರ ಇದನ್ನು ತಾಯ್ತ ಕಟ್ಕೊಂಡ್ರೆ ಇವೆಲ್ಲ ಕಟ್ಟೋ ಉದ್ದೇಶ ಏನು ಇವೆಲ್ಲ ಅಂತೇಳಿದರೆ ಈ ಜನಗಳಿಗೆ ಹೆಂಗಿರುತ್ತೆ ನಮ್ಮ ಮನಸ್ಥಿತಿ ಅಂತೇಳಿದರೆ ಎಲ್ಲದಕ್ಕೂ ಕಾರಣ ಮನಸ್ಸು. ಎಲ್ಲದಕ್ಕೂ ಕಾರಣ ಮನಸ್ಸು. ನೀವು ಆರಾಮಿದ್ದವನಿಗೆ ಯಾರೋ ಒಬ್ಬ ಬಂದು ಹೇಳ್ತಾನೆ ನಿನಗೇನೋ ಮಾಡ್ಸ್ಯಾರ. ಆರಾಮಿದ್ದವನಿಗೆ ಭ್ರಮೆ ಹೋಗ್ತದು, ನನಗೇನೋ ಮಾಡ್ಸ್ಯಾರ. ಕುಂತರೂ ಅದೇ, ನಿಂತರೂ ಅದೇ. ಆ ಯೋಚನೆಗೆ ನೆಟ್ಟಿಗೆ ಊಟ ಸೇರೋದಿಲ್ಲ, ಸರಿಯಾಗಿ ನಿದ್ದೆ ಬರಲ್ಲ, ಏನೂ ಬರಲ್ಲ. ಯಾರೋ ನಮ್ಮಂಥವ್ರು ಒಬ್ಬರ ಹತ್ರ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ನೀವು ಯಾಕೋ ಮತ್ತು ಸರಿಯಾಗಿ ಊಟ ಮಾಡದೇ ಇದ್ದರೆ, ಸರಿಯಾಗಿ ನಿದ್ದೆ ಬರದೇ ಇದ್ದರೆ ಹೊಟ್ಟೆ ಗ್ಯಾಸ್ ಆಗೋದು, ಕಾಯಿಲೆಗಳು ಇವು ಶುರುವಾಗ್ತದೆ. ಯಾರೋ ನಮ್ಮಂಥವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದೇನೋ ಮಾಡಿ ಒಂಚೂರು ಹಿಂಗೆ ಕಟ್ತಾರೆ, ಕಟ್ಟಿ ಹೇಳ್ತಾರೆ ನಿನಗೇನಾರ ಮಾಡಿಸಿದ್ದಿದ್ರು ಹೋಗ್ತದೆ. ಅದನ್ನು ಕಟ್ಟಿದ್ದಕ್ಕೆ ಕಾಯಿಲೆ ಹೋಗಲಿಲ್ಲ. ಆ ಮಾತೇನೈತಲ್ಲ ನಿಮಗೆ, ಯಾರು ಏನಾರ ಮಾಡಿಸಿದ್ರು ಅವ್ನಿಗೆ ಇದನ್ನು ಕಟ್ಕೊಂಡಿನಿ ಅಂದ್ರೆ ನನಗೆ ಹೋಗ್ತದೆ. ಈ ಭ್ರಮೆ ಅವನ್ನೆಲ್ಲ ಒಂಚೂರು ಬಿಡಬೇಕು. ಲಿಂಗದ ಮೇಲೆ ವಿಶ್ವಾಸವನ್ನು ಇಡಬೇಕು. ಒಂದಿಷ್ಟು ಅಧ್ಯಯನ ಮಾಡಬೇಕು, ಓದಬೇಕು. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಜಟ್ಕಾ ಕುದುರೆ ಇದ್ದಂಗೆ ಇರ್ತಾರೆ. ಹಿಂಗೆ ಕಟ್ಬಿಟ್ಟಿರ್ತಾರೆ. ಹಿಂಗೆ ಆ ನೇರವಾಗಿ ಒಂದೇ ಕಾಣುತ್ತದೆ, ಮತ್ತು ಅಕ್ಕಪಕ್ಕ ಏನೂ ಕಾಣೋದಿಲ್ಲ. ಬರೀ ತಮ್ಮದಷ್ಟೇ ಓದ್ಕೊಂಡಿರ್ತಾರೆ, ತಮ್ಮದೇ ಭಾರಿ ಅಂತ ತಿಳ್ಕೊಂಡಿರ್ತಾರೆ, ಮತ್ತು ಅಕ್ಕಪಕ್ಕ ಏನು ಇವರು ಮತ ಅಂದರು ಅಂತಾರೆ. ಇವರಿಗೆ ಇಂಥವರಿಂದ ಅನಾಹುತಗಳು ಭಾಳ ಆಗ್ತವೆ.
ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಮತಿವಂತರು ಅಂತ ರೈತರು ಎತ್ತಿದ್ದಂಗೆ ಇರ್ತಾರೆ ಅವ್ರು. ಮುಂದೂ ನೋಡ್ತಾರೆ, ಹಿಂದೂ ನೋಡ್ತಾರೆ, ಪಕ್ಕನೂ ನೋಡ್ತಾರೆ, ಎಡಕ್ಕೂ ನೋಡ್ತಾರೆ, ಬಲಕ್ಕೂ ನೋಡ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಅರಿವಿರ್ತದೆ. ತಿಳುವಳಿಕೆಯಿಂದ ಬದುಕ್ತಾರೆ, ಜ್ಞಾನದಿಂದ ಬದುಕ್ತಾರೆ. ನಾವೆಲ್ಲವನ್ನು ತಿಳ್ಕೊಂಡಾಗಲೇ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ. ಒಂದಿಷ್ಟು ಓದಬೇಕು, ಒಂದಿಷ್ಟು ಅಭ್ಯಾಸ ಮಾಡಬೇಕು, ಒಂದಿಷ್ಟು ತಿಳ್ಕೋಬೇಕು. ಒಂಥರ ಬಾವಿ ಕಪ್ಪೆಗಳ ಥರ ಇದರಲ್ಲೇ ಬಿದ್ದು ಒದ್ದಾಡೋದಲ್ಲ. ಬಾವಿ ಕಪ್ಪೆ ಅಂದರೆ ಬಾವಿಯಾಗೊಂದು ಕಪ್ಪಿತ್ತು. ಒಂದು ಸಮುದ್ರದ ಕಪ್ಪೆ ಅದು ಹೇಗೋ ಜಿಕ್ಕೊಂತ ಬಂದು ದಾರಿ ತಪ್ಪಿ ಏನು ಮಾಡಿಬಿಡ್ತದು, ಬಾವಿಗೆ ಬಿದ್ದುಬಿಡ್ತು. ಅದು ಸಮುದ್ರ ಈಜಾಡಿದ ಕಪ್ಪೆ ಬಾವಿ ಅಂದ್ರೆ ಗೊತ್ತಲ್ಲ, ಅದಕ್ಕೆ ಬಹಳ ಹಿಂಸೆ ಆಗ್ತಿತ್ತು. ನಾ ಎಂಥ ಜಾಗದಲ್ಲಿ ಬಂದು ಸೇರ್ಕೊಂಡ್ಬಿಟ್ನಲ್ಲ ಅಂತ ಬಹಳ ಅದು ಹಿಂಸೆ ಪಡ್ತಿತ್ತು. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ದೊಡ್ಡದಾದೊಂದು ಕಪ್ಪಿತ್ತು, ಬಾವಿ ಕಪ್ಪೆ. ಅದು ಈ ಸಮುದ್ರ ಕಪ್ಪೆಗೆ ಹೇಳ್ತು, ಏನು ಅಷ್ಟೊಂದು ಒದ್ದಾಡ್ತೀಯಲ್ಲ ಈ ಬಾವಿಗೆ ಬಂದು ಬಿದ್ದು, ನಿನ್ನ ಸಮುದ್ರ ಎಷ್ಟು ದೊಡ್ಡದು? ಇಲ್ಲಿಂದ ಅಲ್ಲಿಗೆ ಟಣ್ಣಂತ ಜಿಗದು ಕೇಳುತ್ತು, ಇಷ್ಟು ದೊಡ್ಡದಾ ನಿನ್ನ ಸಮುದ್ರ? ಇಲ್ಲಿಂದ ಅಲ್ಲಿ ತನಕ ಗೆರೆ ಹೊರಡ್ದು ತೋರಿಸ್ತು, ನಿನ್ನ ಸಮುದ್ರ ಇಷ್ಟು ದೊಡ್ಡದಾ? ಸಮುದ್ರ ಕಪ್ಪೆ ಅಂತು, ಅಯ್ಯೋ ಹುಚ್ಚ, ಇಂಥವೇನು ಅದಕ್ಕೆ ಲೆಕ್ಕ ಹಾಕ್ಲಿಕ್ಕೆ, ಅದಕ್ಕೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಮುದ್ರ ಅಂದ್ರೆ. ಹಾಗೆ ಆಧ್ಯಾತ್ಮದ ಆಗಸ ಹೆಂಗಿದೆ, ಅದು ಸಮುದ್ರ ಇದ್ದಂಗೆ. ಅದನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ನಾವು, ಬರೀ ಇಷ್ಟರಲ್ಲೇ ಬಿದ್ದು ನಮ್ಮದೇ ಅಂತ ಬಾವಿ ಕಪ್ಪೆಗಳಂಗೆ ಒದ್ದಾಡ್ತಿರ್ತೀವಿ. ಎಲ್ಲವನ್ನೂ ತಿಳ್ಕೊಂಡಾಗ ನಾವು ಒಂದು ಚೂರು ಮತಿವಂತರಾಗಿ, ಏನು ದೇವರ ಧರ್ಮದ ಹೆಸರಿನಲ್ಲಿ ಜಗಳ ಗಲಾಟೆಗಳಾಗ್ತವಲ್ಲ, ನಿಮಗೆ ಜ್ಞಾನ ಇತ್ತು ಅಂತೇಳಿದ್ರೆ ಈ ಗಲಾಟೆಗಳಾಗಲಿಕ್ಕೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಯಾವಾಗ ಜ್ಞಾನದ ಅರಿವಾಗ್ತದೆ, ಎಲ್ಲ ಧರ್ಮಗಳು ಪ್ರೀತಿ ಮಾಡಲಿಕ್ಕೆ ಹೇಳ್ತವೆ. ಎಲ್ಲ ಧರ್ಮಗಳು ಒಬ್ರನ್ನೊಬ್ರನ್ನ ಪ್ರೀತಿಯಿಂದ ಬದುಕ್ರಿ ಅಂತ ಹೇಳ್ತವೆ. ಆದರೂ ಯಾಕೆ ಇಷ್ಟೊಂದು ದೇವರ ಧರ್ಮದ ಹೆಸರಲ್ಲಿ ಗಲಾಟೆಗಳು ನಡೀತಾ ಇದೆ? ಅಜ್ಞಾನ. ಯಾಕೆ ನಡೀತಾ ಇದೆ? ಅಜ್ಞಾನ. ಎರಡನೇ ಮಹಾಯುದ್ಧದಲ್ಲಿ ಏನು ಜನ ಸತ್ತಾರೆ, ಅದಕ್ಕಿಂತ ಹೆಚ್ಚಾಗಿ ದೇವರ ಧರ್ಮದ ಹೆಸರಿನಲ್ಲಿ ಸತ್ತಾರೆ. ಧರ್ಮ ಅಂದ್ರೆ ಪ್ರೀತಿಸು ಅಂತ. ಧರ್ಮ ಅಂದರೆ ಎಂಥವರನ್ನೂ ಪ್ರೀತಿಸು, ಎಲ್ಲರನ್ನೂ ಪ್ರೀತಿಸು, ಎಲ್ಲರನ್ನೂ ಹಿಂಬಿಟ್ಕೊಳ್ಳುವಂಥದ್ದು, ಎಲ್ಲರನ್ನೂ ಹಿಂಬಿಟ್ಕೊಳ್ತಕ್ಕಂಥದ್ದು. ಒಂದು ಸತಿ ಸಾಕ್ರೆಟಿಸ್ ಕನ್ನಡಿ ನೋಡ್ಕೊತಿದ್ನಂತೆ. ಸಾಕ್ರೆಟಿಸ್ ನೋಡೋಕ್ಕೆ ಚಂದಿರಲಿಲ್ಲಮ್ಮ, ಮೂಗಿಗೆ ಇಷ್ಟು ದಪ್ಪ, ನೋಡ್ಲಿಕ್ಕೆ ಒಂಚೂರು ಕುರುಪವಾಗಿದ್ದ. ಅವನು ಸುಮಾರು ಒಂದು ಅರ್ಧ ಗಂಟೆಗಟ್ಟಲೆ ಕನ್ನಡಿ ಹಿಡ್ಕೊಂಡು ನೋಡ್ಕೊತಿದ್ದ. ಒಬ್ಬ ತರುಣ ಸಾಕ್ರೆಟಿಸಿಗೆ ಕೇಳ್ದ, ಅವರು ಎದುರಿಗೆ ಬಂದು ಒಂಚೂರು ನಗ್ತಿದ್ದ. ಸಾಕ್ರೆಟಿಸ್ ಗಮನಿಸಿದ್ರು, ಯಾಕೆ ನಗ್ತಿ ಅಂತ ಕೇಳಿದರು. ಇಲ್ಲ, ನಿಮ್ಮಂಥ ಕುರೂಪಿಗಳು ಇಷ್ಟು ಕನ್ನಡಿ ನೋಡ್ಕೊಳ್ಳೋದು ನೋಡಿ ನನಗೆ ನಗು ಬಂತು ಅಂತ ಹೇಳ್ದ. ಅದಕ್ಕೆ ಸಾಕ್ರೆಟಿಸ್ ಹೇಳಿದರು, ಕನ್ನಡಿ ಬೇಕಾಗಿರೋದು ನನ್ನಂತರಿಗೆ ಕಣಯ್ಯ ಅಂದರು. ಕನ್ನಡಿ ಬೇಕಾಗಿರೋದು ಸುರದ್ರೂಪಿಗಳಿಗಲ್ಲ, ಕುರೂಪಿಗಳಿಗೆ ಬೇಕು. ಇದ್ದಿದ್ರಲ್ಲೇ ಒಂಚೂರು ಕುರೂಪ ತಿದ್ಕೊಂಡು ಚಂದ ಕಾಣುವಂಗೆ ಮಾಡ್ಕೊಳ್ಳೋಕ್ಕೆ. ನೋಡುವಾಗ ಸುಂದರವಾಗಿದ್ದವ್ರಿಗೆ ಕನ್ನಡಿ ಅವಶ್ಯಕತೆ ಇಲ್ಲ. ಹಂಗೆ ಧರ್ಮ ಮಾರ್ಗದಲ್ಲಿ ನಡೆಯೋನಿಗೆ ಬೇಕಿಲ್ಲ, ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಿದ್ದಾನೆ ಅವನಿಗೆ ಬೇಕು. ಧರ್ಮ ತನ್ನಿಂದ ತಾನೇ ನಡೀತಾ ಇದ್ದಾನೆ. ಹಂಗೆ ಧರ್ಮ ಅಂತಕ್ಕಂಥದ್ದು ಎಲ್ಲರನ್ನೂ ಸೂಳೆ ಸಂಕವೇ 12,000 ಪನ್ಯಾಂಗಣಿಯರನ್ನು ಪುಣ್ಯಾಂಗಣಿಯರನ್ನಾಗಿ ಮಾಡಿದಾತ ಬಸವಣ್ಣ. ಎಲ್ಲರಿಗೂ ಧರ್ಮ ಸಂಸ್ಕಾರಗಳನ್ನು ಕೊಟ್ಟು ಎಲ್ಲರೂ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ, ಎಲ್ಲರೂ ಪರಿಪೂರ್ಣರಾಗಲಿಕ್ಕೆ ಕಾರಣರಾದರು ಬಸವಣ್ಣ. ಬಸವಣ್ಣ 12ನೇ ಶತಮಾನದಲ್ಲಿ ಕೊಟ್ಟಂಥ ಧರ್ಮ ಏನಿದೆ ಅದು ಪ್ರಗತಿಪರ ಧರ್ಮ. ಲಿಂಗಾಯತ ಧರ್ಮ ಏನಿದೆ ಇದು ಪ್ರಗತಿಪರ ಧರ್ಮ. ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ, ಕಂದಾಚಾರ, ನಿಮ್ಮ ಸೂತಕಗಳು ಏನೇನದವಲ್ಲ ಇವೆಲ್ಲ ಏನೂ ಇಲ್ಲ ಇದರಲ್ಲಿ. ನೀವು ಎದೆ ಮೇಲೆ ಲಿಂಗಧಾರಿಗಳಾಗಿದ್ದೀರಿ ಅಂದರೆ ನೀವು ಪವಿತ್ರಾತ್ಮರು. ಆ ಲಿಂಗಕ್ಕೆ ಅಷ್ಟಬಂಧಗಳು ಅಂತೇನಾಗ್ತಾರೆ, ಇವೆಲ್ಲವೂ ಪವಿತ್ರವಾದ ವಸ್ತುಗಳು. ಆ ಪವಿತ್ರವಾದ ವಸ್ತುವಿನ ದೇಹದ ಜೊತೆ ಸಂಬಂಧ ಇದ್ದಾಗ ದೇಹನೂ ಏನಾಗ್ತದೆ, ಪವಿತ್ರ ಆಗ್ತದೆ. ಶರೀರ ಮಾಂಸಪಿಂಡ ಹೋಗಿ ಮಂತ್ರ ನಾಮಸ್ಮರಣೆ ಮಾಡ್ತಾ ಇದ್ದರೆ ಶರೀರ ಏನಾಗುತ್ತೆ,
ಮಂತ್ರಪಿಂಡ ಆಗುತ್ತೆ. ಇನ್ನು ಕೆಲವರು ಒಂದು ಅಜ್ಞಾನದ ಮಾತುಗಳನ್ನು ಏನು ಹೇಳ್ತಾರೆ ಅಂದರೆ, ಏನು ನಾವು ಲಿಂಗ ಕಟ್ಕೊಂಡು ಯಾಕ್ರಿ ನಾವು ಎಲ್ಲೆಲ್ಲೋ ಅಡ್ಡಾಡ್ತೀವಿ ರೀ ಅಂತ. ಎಲ್ಲೆಲ್ಲ ಅಡ್ಡಾಡಿದ್ರೆ ಏನಾಗ್ತದ್ರೆ ಲಿಂಗ ಮೈಲಿಗೆ ಆಗ್ತದಂತೆ. ಲಿಂಗನೇ ಮೈಲಿಗೆ ಆಗಿಬಿಟ್ರೆ ನಿಮಗಿಂತ ಲಿಂಗನೇ ಕೆಳಗಾಗೋಗ್ಬಿಡುತ್ತೆ. ನೀವೊಂದು ಬಟ್ಟೆಗೆ ಸೋಪ್ ಹಚ್ಚುತ್ತೀರಿ, ಸೋಪ್ ಹಚ್ಚೋ ಉದ್ದೇಶ ಏನು? ಬಟ್ಟೆದು ಕೊಳೆ ತೆಗಿಲಿ ಅಂತ. ಬಟ್ಟೆ ಕೊಳೆ ತೆಗಿತದ ಸೋಪು ಏನು ಎಲ್ಲ ಕೊಳೆ ತಾನೇ ಮೆತ್ತುಗುತ್ತದ? ಕೊಳೆ ತೆಗಿತದ, ಹೌದಾ? ನೀವು ಲಿಂಗಧಾರಿಗಳಾಗಿರ್ತಕ್ಕಂಥ ನಿಮ್ಮ ದೇಹ ಮತ್ತೊಬ್ಬ ಲಿಂಗ ಇಲ್ಲದೆ ಇದ್ದವನು ಮುಟ್ಟಿದ್ರೆ ಅವನು ಪವಿತ್ರ ಆಗ್ತಾನೆ. ಅವನು ಮೈಲಿಗೆ ಕಳೆಯೋ ಶಕ್ತಿ ಲಿಂಗಕ್ಕಿರ್ತದೆ. ಲಿಂಗನೇ ಮೈಲಿಗೆ ಆದ್ರೆ ಅಂಥ ಲಿಂಗ ಯಾಕೆ ಹಾಕ್ಕೋಬೇಕು ನಾವು? ಲಿಂಗ ಮೈಲಿಗೆ ಆಗ್ತದೆ, ಮಂತ್ರ ಮೈಲಿಗೆ ಆಗ್ತದೆ. ಎಲ್ಲರೂ ಲಿಂಗ ಮೈಲಿಗೆ ಆಗ್ಲಿಕ್ಕೆ ಸಾಧ್ಯನಾ? ಲಿಂಗಕ್ಕೆ ಮೈಲಿಗೆ ಮುಟ್ಟು ಚಟ್ಟು ಅಂತ ಇರೋಕ್ಕೆ ಸಾಧ್ಯನಾ? ಅಂತಹ ಶ್ರೇಷ್ಠ ಲಿಂಗ ಪರಾತ್ಪರ ವಸ್ತುವನ್ನು ನಾವು ಎದೆ ಮೇಲೆ ಹಾಕ್ಕೊಂಡಿದ್ದೀವಿ ಅಂದಾಗ ನಮ್ಮ ಶರೀರನೂ ಪವಿತ್ರ ದೇಹನೇ ಅದು. ಹಾಗಾಗಿ ನಿಮ್ಮನ್ನು ಯಾರು ಮುಟ್ಟಿರೋ ಅವ್ರು ಪವಿತ್ರ ಆಗ್ತಾರೆ. ನೀವು ಅಪವಿತ್ರ ಆಗೋದಿಲ್ಲ. ನಿಮ್ಮನ್ನು ಯಾರು ಮುಟ್ಟಿದ್ರೆ ಅವ್ರು ಪವಿತ್ರ ಆಗ್ತಾರೆ. ಈ ಅಜ್ಞಾನಗಳನ್ನು ತೆಗೀರಿ. ಬೇರೆ ಧರ್ಮೀಯರಿಗೆಲ್ಲರಿಗೂ ಅವರ ಧರ್ಮಲಾಂಛನಗಳ ಬಗ್ಗೆ ಏನು ಅಭಿಮಾನ ಇರ್ತದೆ ಆ ರೀತಿಯ ಅಭಿಮಾನ. ಒಂದು ಸಣ್ಣ ಕತ್ತಿ, ಒಂದಿಷ್ಟು ಗಡ್ಡ ಬಿಡೋದು, ಇಂಥವನ್ನೆಲ್ಲ ಅವರು ಧರ್ಮಲಾಂಛನಗಳು ಅಂತ ಎಷ್ಟು ಪವಿತ್ರವಾಗಿ ಧರಿಸ್ಕೋತಾರೆ. ನಾವು ದೇವರ ಕುರು ಆಗಿರ್ತಕ್ಕಂಥ ಲಿಂಗ ಎದೆ ಮೇಲೆ ಕಟ್ಕೊಳ್ಳೋಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಅಂತ ಒಂದು ಇದರಲ್ಲಿ ನಾವಿದ್ದೀವಿ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಲಿಂಗ ಒಂದು ಕಟ್ಕೊಳ್ರಿ, ಅದರ ಮೇಲೆ ಶ್ರದ್ಧೆ ಇಡ್ರಿ. ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಲಿಂಗಯ್ಯನ ಕೇಳ್ರಿ, ಕೆಲಸ ಕಾರ್ಯಗಳಿಗೆ ಹೋಗ್ರಿ. ಇವೆಲ್ಲ ಶಕುನ ಅಪಶಕುನ, ಮೇಲು ಕೀಳು, ಸ್ಪೃಶತೆ ಇವನ್ನೆಲ್ಲ ಬಿಟ್ಟು ಒಂದಿಷ್ಟು ಚಿಂತನೆಯಿಂದ ಬದುಕನ್ನು ಕಲಿಸ್ಕೊಟ್ಟವ್ರು ಯಾರು ಅಂದರೆ ಬಸವಣ್ಣವರು. ಆ ಧರ್ಮದಲ್ಲಿ ಹುಟ್ಟಿದ್ದೀವಿ, ಆ ಆಚರಣೆಯನ್ನು ನಾವೆಲ್ಲರೂ ಮಾಡಬೇಕು. ಕ್ರೈಸ್ತರವ್ರ ಧರ್ಮದ ಆಚರಣೆ ಮಾಡ್ತಾರೆ ಇಲ್ಲ, ಮುಸಲ್ಮಾನರು ಯಾವತ್ತರ ಅವ್ರ ಧರ್ಮದ, ಇವತ್ತು ಕಲಿಯುಗ ಆಗಲ್ಲ ಈ ಯುಗ ಅಂತೀವಲ್ಲ, ಯಾವ ಯುಗದಲ್ಲೂ ಅವ್ರ ಧಾರ್ಮಿಕ ಆಚರಣೆಗಳನ್ನು ಯಾವ ಅವರು ಬಿಟ್ಟಿಲ್ಲ. ನಾವ್ಯಾಕೆ ಬಿಟ್ಟು ಓಡಾಡ್ತಾ ಇದ್ದೀವಿ? ನಮಗೂ ಈ ಧರ್ಮದಲ್ಲಿ ಹುಟ್ಟಿದ ಮೇಲೆ ಅವನ್ನೆಲ್ಲ ಕಳ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಲಿಂಗಧಾರಿಗಳಾಗ್ರಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ನಿನ್ನೆ ಸಾಯಂಕಾಲ ಮಾಣಿಕಪ್ಪ ನಾಗುರೆ ಕರ್ಕೊಂಡೋಗಿ ಮನೆಗೆ ಪೂಜೆ ಪ್ರಸಾದವನ್ನು ಮಾಡಿಸಿದ್ದಾರೆ. ಇವತ್ತು ಮಧ್ಯಾಹ್ನ ರವಿಕುಮಾರ್ ಚಾಂಗ್ಲೆರ ಆ ಕುಟುಂಬದವರು ಅವ್ರ ಮನೆಗೆ ಕರ್ಕೊಂಡೋಗಿ ಪೂಜೆ ಪ್ರಸಾದಗಳನ್ನು ಮಾಡಿಸಿದ್ದಾರೆ. ಈ ಎಲ್ಲ ಸದ್ಭಕ್ತರಿಗೆ ಸೃಷ್ಟಿಕರ್ತ ಭಗವಂತ ಎಲ್ಲ ರೀತಿಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ.